ಸೊ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವಿಡಿಯೋಸ್. ಎಲ್ರು ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸಖತ್ತಾಗಿದ್ದೀನಿ. ಸೊ ಇವತ್ತಿನ ಔಟ್ಫಿಟ್ ನೋಡ್ಬೋದು ಯಾವ ರೀತಿ ಇದೆ ಅಂತ. ಬ್ಯಾಗಿ ಪ್ಯಾಂಟು ಮತ್ತು ಒಂದು ಸ್ಯಾಟಿನ್ ಶರ್ಟು ಬ್ಲ್ಯಾಕಲ್ಲಿ. ಸೊ ಬ್ಲೂ ಮತ್ತು ಬ್ಲ್ಯಾಕು ಕಾಂಬಿನೇಷನ್ ಹೆಂಗಿದೆ ಅಂತ ಕಮೆಂಟ್ ಮಾಡಿ ಗೈಸ್. ಒಂದು ನಿಮಿಷ ಸಾಂಗ್ ಆಫ್ ಮಾಡ್ಬಿಡ್ತೀನಿ, ಇಲ್ಲ ಬ್ಯಾಕ್ಗ್ರೌಂಡು ಕಾಪಿರೈಟ್ಸ್ ಬಿಡುತ್ತೆ ಗೈಸ್. ಲಾಸ್ಟ್ ವಿಡಿಯೋದಲ್ಲಿ ಹೇಳಿದೆ, ಸೊ ಗಣೇಶಂದು ಮಾಡಿದ್ವಿ. ಸೊ ಹೇಳ್ದಂಗೆ 1000 ವ್ಯೂಸ್ ಕಂಪ್ಲೀಟ್ ಮಾಡಿಸ್ಬಿಟ್ರಿ. ಸೊ ಅದೇ ಥರ ಎಲ್ಲ ವೀಡಿಯೋಗೂ ನೋಡಿರಿ, ಎಲ್ಲ ವೀಡಿಯೋಗೂ ಸಪೋರ್ಟ್ ಮಾಡಿರಿ, ಕಮೆಂಟ್ ಮಾಡ್ತೀವಿ ಬ್ರೋ ಡೈಲಿ ವ್ಲಾಗ್ಸ್ ಮಾಡಿ ಅಂತ. ಸೊ ಡೈಲಿ ಮಾಡ್ತಾನೆ ಇದ್ದೀನಿ ಗೈಸ್, ನೀವು ಯಾರೂ ನೋಡ್ತಿಲ್ಲ, ನೋಡಿರಿ, ಎಂಟರ್ಟೈನ್ಮೆಂಟ್ ಆಗಿರುತ್ತೆ. ಸೊ ಏನಂದರೆ ಸ್ವಲ್ಪ ಏನೇನಾಗುತ್ತೋ ಅಂದರೆ ಮುಂಚೆ ಥರ ಸುತ್ತೋದು ಅಲಿಯೋದು ಇವಾಗೆಲ್ಲ ಇಲ್ಲ ಗೈಸ್, ಕಮ್ಮಿ ಆಗ್ಬಿಟ್ಟಿದೆ. ದುಡಿಯೋ ಏಜು, ದುಡಿತಾ ಇದ್ದೀವಿ, ಕೆಲಸ ಮಾಡ್ತಾಯಿದ್ದೀವಿ. ಸೊ ಅದಕ್ಕೋಸ್ಕರ ಕೆಲಸ ದುಡಿಮೆ ಇಷ್ಟೇ ಇರುತ್ತೆ. ಸೊ ಇದ್ರ ಮಧ್ಯದಲ್ಲಿ ನಾವು ಏನೇನು ಮಾಡ್ತೀವಿ ಅನ್ನೋದನ್ನ ತೋರಿಸ್ತಿರ್ತೀವಿ. ಸೊ ನೋಡ್ತಿರ್ಬೋದು. ಮತ್ತು ಹೊಸ ಸ್ಟಾಕ್ಸ್ಗಳು ಹಾಕಿದ್ದೀನಿ ಗೈಸ್, ಟಿ ಶರ್ಟ್ಗಳಲ್ಲಿ ಹೊಸ ಸ್ಟಾಕ್ಸ್ಗಳು ಬಂದಿದೆ. ಸೊ ನೋಡ್ಬೋದು. ಸೊ ಎಲ್ಲ ಆಲ್ರೆಡಿ ಲಿಮಿಟೆಡು ಬಂದಿದ್ರಲ್ಲೆಲ್ಲ ಇಷ್ಟೇ ಮಿಕ್ಕಿರೋವು, ಎಲ್ಲ ಸ್ಟಾಕ್ಸ್ ಮೂವ್ ಆಗ್ಬಿಟ್ಟಿದೆ. ನೋಡ್ಬೋದು ಡುಕಾಟಿದು. ಸೊ ಇದೊಂದೇ ಪೀಸ್ ಬಂದಿದ್ದು. ಇದನ್ನ ಆರ್ಡ್ರ್ ಮಾಡ್ಕೊಬಿಟ್ಟಿದ್ದಾರೆ ಕಸ್ಟಮರು ಗೈಸ್, ನೋಡಿ. ಸೊ ನಂದು ಗ್ರೂಪ್ದು ನಾನು ವಾಟ್ಸಪ್ಪಲ್ಲಿ ಇದೇ ಇದರಲ್ಲೇ ಡಿಸ್ಕ್ರಿಪ್ಷನಲ್ಲಿ ಗ್ರೂಪ್ದು ನಾನು ಇದಾಕಿರ್ತೀನಿ, ಲಿಂಕ್ ಹಾಕಿರ್ತೀನಿ. ಸೊ ಹೋಗಿ ನೋಡಿ, ಯಾಕಂದರೆ ಗ್ರೂಪಲ್ಲಿ ಅಪ್ಡೇಟ್ಸ್ ಮಾಡ್ತೀನಿ. ಬಂದಿದ ತಕ್ಷಣ ಫಸ್ಟ್ ಗ್ರೂಪ್ಗೆ ಹಾಕ್ಬಿಡೋದು ನಾನು, ಆಮೇಲೆ ನಾನು ವೀಡಿಯೋಸ್ ಮಾಡಿ ಇನ್ಸ್ಟಾಗ್ರಾಮಲ್ಲಿ ಹಾಕ್ತೀನಿ 2 ದಿವಸ. ಸೊ ಗ್ರೂಪ್ಗೆ ಹಾಕ್ತಿದ್ದಂಗೆ ಬೇಗ ಕಸ್ಟಮರ್ಸ್ಗಳು ಅಲ್ಲಿ ಗ್ರ್ಯಾಬ್ ಮಾಡ್ಕೊತಾರೆ. ಇನ್ ಕೇಸ್ ನೀವು ಎಲ್ಲೇ ಇರ್ರಿ, ಪೋಟರ್ ಮಾಡಿ ಅಂದರು ಪೋಟರ್ ಮಾಡಿಕೊಡ್ತೀನಿ ನಾನು. ಸೊ ನಾನು ಮೆಸೇಜ್ ಮಾಡಿದ್ರೆ ನಾನು ಸ್ಟಾಕ್ಸ್ ಇದು ಮಾಡಿಕೊಡ್ತೀನಿ. ಸೊ ಇಲ್ಲೊಂದು ಸ್ವಲ್ಪ ಇದೆ, ಸೊ ಇದು ಇದೆ. ಸೊ ಇದೆಲ್ಲ ಈಗ ನೆನ್ನೆ ಬಂದಿರೋ ಸ್ಟಾಕ್ಸು. ಸೊ ನೆನ್ನೆ ಬಂದಿರೋ ಸ್ಟಾಕ್ಸ್ ಎಲ್ಲ ಮೂವ್ ಆಗ್ಬಿಟ್ಟಿದೆ. ಸೊ ಇಲ್ಲೂ ಒಂದಿದೆ ಇದು ರೇರೆ ಬಿಡ್ತು. ಸೊ ಮಸ್ತಾಗಿದೆ ಮಾತ್ರ ಅದು ಎಲ್ಲ ಇದ್ದಿದ್ದೆಲ್ಲ ಖಾಲಿ. ಇನ್ನೆರಡೇನೇ ಇತ್ತು, ಅದನ್ನು ಕೂಡ ಕಸ್ಟಮರ್ ಒಬ್ಬರು ನಾನು ಬೇಕು ಇವಾಗ ಪೋಟರ್ ಮಾಡಿಕೊಡಿ ಬ್ರೋ ಅಂದವ್ರೆ. ಸೊ ಅವರು ಪೋಟರ್ ಮಾಡಿಕೊಟ್ಟು ಅದನ್ನು ಕೂಡ ಹೊಂಟೋಗುತ್ತೆ. ಸೊ ಹಿಂಗೆ ಗೈಸ್ ಬಂದಿದ್ದ ಸ್ಟಾಕ್ಸ್ ಎಲ್ಲ ಖಾಲಿ ಆಗುತ್ತೆ. ಸೊ ಬೇಗ ಪ್ಯಾಂಟ್ಸ್ಗಳು ಅಷ್ಟೇ, ಶರ್ಟ್ಸ್ಗಳು ಅಷ್ಟೇ. ಶರ್ಟ್ಸ್ಗಳನ್ನು ಸ್ವಲ್ಪ ಆಫರ್ ಇಟ್ಟಿದ್ದೀನಿ. ಸೊ ಶಾಪ್ ಹತ್ರ ಬಂದು ವಿಸಿಟ್ ಮಾಡಿ. ಸೊ ಆಫರಲ್ಲೂ ನಿಮಗೆ ಅವೈಲಬಲ್ ಇದೆ. ಸೊ ಗ್ರ್ಯಾಬ್ ಮಾಡ್ಕೋಬೋದು ಆರಾಮಾಗೆ. ಪ್ಯಾಕೆಟ್ಸ್ಗಳು ಆ್ಯಡ್ ಮಾಡಿದ್ದೀವಿ. ಸೊ ನೋಡ್ಬೋದು. ಸೊ ಇನ್ನೇನು ರೈನಿ ಸೀಸನ್ ಎಲ್ಲ ಸ್ಟಾರ್ಟ್ ಆಯ್ತಲ್ಲ, ಸೊ ಚಳಿಗೆಲ್ಲ ಆಗುತ್ತೆ. ಸೊ ವಿಂಟರು, ಸೊ ಅದಕ್ಕೋಸ್ಕರ ಜಾಕೆಟ್ಸ್ಗಳು ನೋಡ್ಬೋದು. ಎಲ್ಲ ಇಂಪಾರ್ಟೆಂಟ್ ಜಾಕೆಟ್ಸ್ಗಳೇ ತರಿಸಿರೋದು. ಸೊ ನೋಡಿ. ಸೊ ಇಲ್ಲಿ 2 ಜಾಕೆಟ್ಸ್ ಇದೆ. ಇದು ಇನ್ನೊಂದು ಸ್ವಲ್ಪ ಬರಬೇಕು ಜಾಕೆಟ್ಟು. ಸೊ ಜಾಕೆಟ್ಸ್ಗಳು ಬಂದಾಗ ಅದನ್ನು ಕೂಡ ಅಪ್ಡೇಟ್ ಮಾಡ್ತೀನಿ ಗೈಸ್. ಸ್ಟೋರ್ ಲೊಕೇಶನ್ ಯಾರು ನಿಮಗೆ ಬೇಕಿದ್ದರೆ ಸೊ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಎಲ್ಲೂ ಕೆಲಸ ಇಲ್ಲ, ಸೊ ಸ್ಟೋರಲ್ಲೇ ಇರ್ತೀನಿ. ಸೊ ಯಾರ್ಯಾರು ಕಸ್ಟಮರ್ಸ್ ಬರ್ತಾರೆ, ಎಷ್ಟು ಜನ ಬರ್ತಾರೆ, ಎಷ್ಟು ವ್ಯಾಪಾರ ಆಗುತ್ತೆ ಅನ್ನೋದನ್ನ ನಿಮಗೆ ಇವತ್ತು ನಾನು ಲೈವಲ್ಲಿ ತೋರಿಸೋಣ ಅಂದ್ಬಿಟ್ಟು ಈ ವ್ಲಾಗ್ ಮಾಡ್ತಾಯಿದ್ದೀನಿ. ಮತ್ತು ಗೈಸ್ ಗಣೇಶಂದು ಅಪ್ಡೇಟ್ ಮಾಡಿದೆ. ಎಷ್ಟೊಂದು ಜನ ಕೇಳಿದ್ದೀರ ಬ್ರೋ ಯಾಕೆ ಮಾಡಿ ವ್ಲಾಗ್ಸ್ ಮಾಡಿ, ಡೈಲಿ ವ್ಲಾಗ್ಸ್ ಮಾಡಿ, ನಾನು ನೋಡ್ತೀವಿ ಅಂತ. ಸೊ ಅದಕ್ಕೋಸ್ಕರ ಮಾಡ್ತೀನಿ. ಮತ್ತು ಸ್ವಲ್ಪ ಕೆಲವೊಂದಷ್ಟು ಸೀನ್ಸ್ಗಳು ತೋರಿಸ್ತೀನಿ ಗೈಸ್. ಅಂದರೆ ನಾವು ಈ ನಿಮಗೆ ಹೋದ ವರ್ಷ ಆಚೆ ವರ್ಷದಿಂದ ನಿಮಗೆ ಗೊತ್ತಾಗಿದೆ ಸೊ ಏನೇನು ಮಾಡ್ತಿದ್ವಿ, ಹೆಂಗೆ ನಡೀತು ಅಂತ. ಸೊ ಅದರ ಆಚೆ ವರ್ಷದಿಂದೆಲ್ಲ ನಾನು ವೀಡಿಯೋಸ್ ಹಾಕಿದ್ದೀನಿ, ಬಟ್ ಅದರಲ್ಲಿ ನಾನು ವಾಯ್ಸನ್ನು ಕೊಟ್ಟಿಲ್ಲ. ಸೊ ಆ ಟೈಮಲ್ಲಿ ನಾವು ಏನೇನು ಮಾಡಿದ್ವಿ, ಯಾಕಂದರೆ ಚಿಕ್ಕದಿಂದ ನಾವು ಸ್ಟಾರ್ಟ್ ಮಾಡ್ಕೊಂಡು ಇವತ್ತು ದೊಡ್ಡದಾಗಿ ಬಂದು ನಿಂತಿರೋದು. ಸೊ ಆ ಟೈಮಲ್ಲಿ ಎಷ್ಟು ಕಷ್ಟಪಟ್ಟಿದ್ವಿ, ಎಷ್ಟು ಕಲೆಕ್ಷನ್ ಮಾಡಿದ್ವಿ, ಸೊ ಯಾರ ಹತ್ರ ಇಸ್ಕೊಂಡು ಏನೇನು ಮಕ್ಕರಾಯಿತು. ಟಮಟೆ ಎಲ್ಲ ಕರ್ಸಿದ್ವಿ ಗೈಸ್ ನಾವು ಆ ಟೈಮಲ್ಲಿ. ಟಮಟೆ ಕರ್ಸಿದಾಗ ಏನೇನು ಸೀನ್ ಆಯಿತು. ಟಮಟೆ ಗೈಸ್ ನಂದು ಯಾವಾಗಲೂ ಇದೇ ಪ್ರಾಬ್ಲಮ್, ಏನಾದ್ರು ಹೇಳ್ತಾ ಇರ್ತೀನಿ, ಸ್ಟೋರೇಜ್ಗಳು ಸೈಕ್ ಆಗಿಬಿಡುತ್ತೆ. ಸೊ ಗೈಸ್ ಅದೇ ಈ ಥರ ನಾವು ಹೋದ ವರ್ಷ ಆಚೆ ವರ್ಷದೆಲ್ಲ ನಿಮಗೆ ನೋಡಿದ್ದೀರಾ. ಸೊ ನಾನು ಎಲ್ಲ ಅಪ್ಡೇಟ್ ಮಾಡಿದ್ದೆ. ಸೊ ಅದು ಆ ಟೈಮಲ್ಲಿ ನಾವೇನೇನು ಮಾಡಿದ್ವಿ, ಏನೇನು ಮಿಸ್ಟೇಕ್ ಆಗಿತ್ತು, ಸೊ ಅದನ್ನ ಹೆಂಗೆ ಸಾಲ್ಟ್ ಮಾಡಿದ್ವಿ, ನೆಕ್ಸ್ಟ್ ಸತಿಗೆ ಅದನ್ನ ಹೆಂಗೆ ಅಪ್ಡೇಟ್ ಮಾಡಿದ್ವಿ ಅಂತ. ಸೊ ವ್ಲಾಗ್ಸ್ನ ತೋರಿಸ್ಕೊಂಡು ನಿಮಗೆ ಎಕ್ಸ್ಪ್ಲೇನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಒಂದು ಸ್ವಲ್ಪ ಹೊತ್ತು, ಒಂದು 5 ನಿಮಿಷ ಸ್ವಲ್ಪ ಟಿಫನ್ ಮಾಡ್ಕೊಂಡು ಬಂದು ನಿಮಗೆ ನಾವು ಸ್ಟಾರ್ಟ್ ಮಾಡ್ಬೇಕಾದ್ರೆ ಹೆಂಗೆ ಮಾಡಿದ್ವಿ, ಹೆಂಗೆ ಕಲೆಕ್ಷನ್ ಮಾಡಿದ್ವಿ, ಆ ಟೈಮಲ್ಲಿ ಏನೇನಾಯಿತು, ಯಾರ್ಯಾರು ದೊಡ್ಡವರೆಲ್ಲ ಬಂದು ನಮ್ಗೆ ಉಂಡಿ ಎಲ್ಲ ಕಿತ್ಕೊಂಡಿದ್ರು. ಸೊ ಎಲ್ಲ ಮಜಾ ಇದೆ ಗೈಸ್ ಆ ಟೈಮಲ್ಲಿ ನಾವು ಮಾಡಿದಂಥ ಗಣೇಶ ಹಬ್ಬ. ಸೊ ಅವೆಲ್ಲ ನೋಡಿ ಇವಾಗ ಮಾಡ್ತಾ ಇರೋದೇ ಬೇರೆ ಥರ. ಬಟ್ ಆದರೆ ಅವಾಗ ನಾವು ಮಾಡ್ತಿದ್ದೆ ಎಂಜಾಯ್ಮೆಂಟು. ₹1 ಇರ್ತಾಯಿಲ್ಲ, ಸ್ಕೂಲ್ಗೆ ಹೋಗ್ತಿದ್ವಿ, ಅದು ಹೆಂಗೆ ನಾವು ಅಡ್ಜಸ್ಟ್ ಮಾಡ್ತಿದ್ವಿ, ಅದು ಹೆಂಗೆ ಗಣೇಶ ಕೂರಿಸ್ತಿದ್ವಿ. ಇವಾಗ ದುಡಿತಾ ಇದ್ದೀವಿ, ಕಾಸು ಹಾಕ್ತಾಯಿದ್ದೀವಿ, ಅದಕ್ಕೆ ದೊಡ್ಡದಾಗಿ ಮಾಡ್ತಾ ಇದ್ದೀವಿ. ಬಟ್ ಆ ಟೈಮಲ್ಲಿ ಏನೂ ಇರಲಿಲ್ಲ. ಸೊ ಎಲ್ಲನೂ ನಾನು ತೋರಿಸ್ತೀನಿ, ಎಲ್ಲನೂ ಹೇಳ್ತೀನಿ, ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಗೈಸ್ ನೀವೇನಾದ್ರು ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕ ಇರೋ ಬೆಲ್ ಐಕಾನ್ ಆನ್ ಮಾಡ್ಕೊಳ್ಳಿ. ಇನ್ನೂ ಕ್ರೇಜಿ ವೀಡಿಯೋಸ್ ಬರ್ತಾ ಇರುತ್ತೆ. ಸೊ ನೀವೇನಾದರೂ ಬಟ್ಟೆ ತೊಗೋಬೇಕಂದ್ರೆ ನಮ್ಮ ಸ್ಟೋರ್ಗೆ ವಿಸಿಟ್ ಮಾಡಿ. ಸೊ ಟ್ರೆಂಡ್ ಫ್ಲೆಕ್ಸ್ ಅಂತ ಸುಕ್ಕದಕಟ್ಟೆ ಮಾರ್ಕೆಟ್ ರೋಡಲ್ಲಿ ಇರೋದು. ಸೊ ಸೊಲ್ಲಾಪುರಧಾಮ ಟೆಂಪಲ್ ಪಕ್ಕದಲ್ಲೇ ನಮ್ಮ ಸ್ಟೋರ್ ಇರೋದು. ಒಂದು ಸತಿ ವಿಸಿಟ್ ಮಾಡಿ ಗೈಸ್, ನಿಮಗೆ ಗೊತ್ತಾಗುತ್ತೆ, ಕಲೆಕ್ಷನ್ಸ್ಗಳು ಪಕ್ಕ ಇಷ್ಟ ಆಗುತ್ತೆ.
ಸೊ ಇವಾಗ ಸ್ವಲ್ಪ ಟಿಫನ್ ಮಾಡ್ಕೊಂಬಂದ್ಬಿಡೋಣ. ಟಿಫನ್ ಮಾಡ್ಕೊಂಬಂದ್ಮೇಲೆ ಸಿಗ್ತೀನಿ ಗೈಸ್ ನೋಡ್ಬೋದು. ಸೊ ಪ್ಯಾಕ್ ಮಾಡಿದ್ದೀನಿ. ಸೊ ಟೋಟಲ್ಲು 3 ಟೀ ಶರ್ಟ್ ಅವರು ಆರ್ಡ್ರ್ ಮಾಡಿದ್ದು, ಒಂದು ಡುಕಾಟಿದು ಮತ್ತು 2 ರೇರ್ ರ್ಯಾಬಿಟ್ದು. ಸೊ ಇಲ್ಲೇ ಇದೆ ನೋಡಿರಿ. ಸೊ ಈ ಫ್ಯಾಬ್ರಿಕ್ಕು 2. ಸೊ ಗೈಸ್ ನೋಡ್ಬೋದು ಮೈತಾ ಇದ್ದೀನಿ ನಮ್ಮ ಶಾರ್ಟ್ಸ್ ಅಲ್ಲ ವೀಡಿಯೋಸು, ಲೇಟೆಸ್ಟ್ ಅಲ್ಲ ಓಲ್ಡೆಸ್ಟ್. ಓಕೆ, ಇದೆಲ್ಲ ನಾನು ಸ್ಟಾರ್ಟ್ ಮಾಡಿದಾಗ ಸ್ಟಾರ್ಟಿಂಗ್ ಟೈಮ್ಸು ವ್ಲಾಗ್ಸು ಎಲ್ಲ ಫನ್ ಮಸ್ತಾಗಿದೆ ಗೈಸ್. ನೋಡಿ ಒಂದೊಂದು ಎಂಟರ್ಟೈನ್ಮೆಂಟ್ ಆಗಿದೆ. ಸೊ ಇಲ್ಲಿ ಐತಲ್ಲ, ಇದು ನಮ್ಮ ಗಣೇಶಂದು ಇಲ್ಲಿ ಸ್ಟಾರ್ಟ್ ಆಗಿದ್ದು. ಸೊ ಇದು ಟಮಟೆ ಎಲ್ಲ ಕರೆಸಿ ಇದು ಬರೀ ಸಪ್ರೇಟ್ ಒಂದು ವೀಡಿಯೋ ಬಿಟ್ಟಿದ್ದೀನಿ. ಇದು ಕಂಪ್ಲೀಟ್ ವ್ಲಾಗು. ಸೊ ವ್ಲಾಗ್ ನೋಡ್ಬೋದು. ಸೊ ವ್ಲಾಗ್ ತೋರಿಸ್ತೀನಿ. ಆ್ಯಡ್ಸ್ ಬರ್ತೈತೆ ನೋಡ್ಬೋದು. ಸೊ ದೊಡ್ಡದು ಮಾಡ್ತೀನಿ. ಇದು ಪೂಜೆ, ಬ್ಯಾನರ್ ಪೂಜೆ. ಆವಾಗ ನಾವು ಇಷ್ಟು ದಪ್ಪ ಬ್ಯಾನರ್ ಮಾಡಿಸಿದ್ದು. ಅಂದರೆ ಆವಾಗ ಒಂದ್ಸತಿ ಏನಾಗಿತ್ತು ಅಂದರೆ, ನಾವು 7ನೇ ವರ್ಷ 6ನೇ ವರ್ಷ ಇದ್ದಾಗ ಏನಾಗಿತ್ತು ಅಂದರೆ, ನಾವು ಬ್ಯಾನರ್ ಸ್ವಲ್ಪ ದೊಡ್ಡದು ಮಾಡಿಸಿದ್ವಿ. ಸೊ ಅದು 6ನೇ ವರ್ಷ ಅಲ್ಲ, ಸಾರಿ ಏನು 3ನೇ ವರ್ಷ ಟೈಮಲ್ಲಿ ಬ್ಯಾನರ್ ಸ್ವಲ್ಪ ದೊಡ್ಡ ಮಾಡಿಸಿದ್ವಿ. ಪೊಲೀಸವ್ರು ಬಂದು ಬ್ಯಾನರ್ ಏನು ಕೊಡಿಸಿದ್ದೀರಾ ಅಂದ್ಬಿಟ್ಟು ಇದು ಮಾಡಿದರು, ದೊಡ್ಡದಾಗಿ ಹೊಡ್ಸಿದ್ವಿ ಅಂದ್ಬಿಟ್ಟು. ಸೊ ಸೈಕ್ ಮಾಡಿದರು. ಗಣೇಶ ಇನ್ನೇನು ಗೌರಿ ಹಬ್ಬದ ದಿವಸ ಟೆಂಟ್ ಕಟ್ತಾಯಿದ್ವಿ. ಅವಾಗ ನಮ್ಮ ಟೆಂಟ್ ಕಟ್ಟಕ್ಕೆ ಬಂದಿರಲಿಲ್ಲ, ಹಂಗೆ ಕಟ್ತಾಯಿದ್ವಿ ಟೆಂಟು. ಸೊ ಫಸ್ಟ್ ಇಯರ್, ಸೆಕೆಂಡ್, ಥರ್ಡ್ ಇಯರ್ದು, 4th, 5th ಗಂಟೆ ನಮ್ಮ ಹತ್ರ ಫೋಟೋಸ್ ಇಲ್ಲ, ವೀಡಿಯೋಸು ಇಲ್ಲ. ಇದ್ದಾವೆ ಯಾವುದೋ ಒಂದು 2-3 ಇದ್ದಾವೆ ಅಷ್ಟೇ. ಸೊ ಆ ಟೈಮಲ್ಲಿ ಏನಾಯಿತು, ಪೊಲೀಸವ್ರು ಬಂದು ಹಂಗೆ ಸೈಕ್ ಮಾಡಿದ್ರು. ಸರಿ ಆಯಿತು ಅಂದ್ಬಿಟ್ಟು ತೆಗೆದ್ಬಿಟ್ವಿ ಬೈಯೋಕ್ಕೆ. ಆವಾಗ ಹೆಸ್ರುಗಳು, ಆ ಬ್ಯಾನರ್ಗಳಲ್ಲಿ ಹೆಸ್ರುಗಳು ಹಾಕೋ ಶೋಕಿಗಳು, ಯಶವಂತ್, ಅಭಿ, ಬಾಲಾಜಿ, ಸಂಪತ್, ಈ ಥರ ನಾವು ಹೆಸ್ರುಗಳು ಹಾಕಿದ್ವಿ. ಹೆಸ್ರುಗಳ್ನ ಯಾರ್ಯಾರವರ ಕೇಳೋದು. ಸೊ ನಂದೇನಾಯಿತು, ನಮ್ಮದು ಯಶವಂತ್ HS ಒಂದೇ ನೇಮ್ ಇದ್ದಿದ್ದಕ್ಕೆ ಯಶವಂತ್ ಅಂತ. ಯಾರೇ ಇಲ್ಲ ಯಶವಂತು, ಫಸ್ಟ್ ನೇಮ್ ನಮ್ಮದೇ ಇತ್ತಲ್ಲ, ಯಾರೋ ಅವ್ನು ಯಶವಂತ ಎಡ್ಡಿರ್ತಾನೆ, ಯಾರೋ ಅದು ಯಶವಂತ ಅಂದಾಗ ಇವನು HS ನಿಂತಿದ್ದ, ಇವನೇ ಸರ್ ಅಂತ ತೋರಿಸ್ಬಿಟ್ಟಿದ್ದೆ. ಅವ್ನು ಬೇರೆ ಸ್ವಲ್ಪ ದಪ್ಪಗಿದ್ನಲ್ಲ, ಇವನೇ ಕಣ ಲೀಡ್ರ್, ಇವನೇ ಇಕ್ಕಳ್ರು, ಹಂಗೆ ಹಿಂಗೆ ಅಂತೆಲ್ಲ ಇದು ಮಾಡಿದರು. ಸೊ ಆ ಬೈಯೋಕ್ಕೆ ಏನು ಮಾಡಿದ್ವಿ. ಅದಾದಮೇಲೆ ಕೊರೋನಾ ಬಂತು 2 ವರ್ಷ. ಅದಾದಮೇಲೆ 4ನೇ ವರ್ಷನೂ ಬ್ಯಾನರ್ ಹೊಡಿಸ್ಲಿಲ್ಲ. 4ನೇ ವರ್ಷ ಕುಣ್ಸೋದೇ ಬೇಡ ಅಂದರೆ ಸಡನ್ನಾಗಿ 2 ವಾರದಲ್ಲಿ ಕೂರ್ಸೋಣ ಅಂದ್ಬಿಟ್ಟು ಅದೇನೇನೋ ಆಗೋಯ್ತು ಗೈಸ್. 4ನೇ ವರ್ಷದ್ದು ಬಿಡ್ರಿ ಸೈಕೋ ಮಕ್ಕರ್. ನಂದು ಬೇರೆ ಸುತ್ಕ ಬೇರೆ ಇತ್ತು. ಆ ಹಬ್ಬದ ದಿವಸನೇ ಯಾವುದೋ ರಿಲೇಟಿವ್ಸಲ್ಲಿ ಪಾಪು ಹುಟ್ಟಿತ್ತು, ಹೋಗಂಗೂ ಇರಲಿಲ್ಲ. ನನಗೆ ಈ ಕಡೆ ಗಣೇಶಂಗೆ ಹೋಗ್ಬೇಕು, ಈ ಕಡೆ ಮನೇಲಿ ಬಿಡ್ತಾ ಇಲ್ಲ, ಈ ಥರ ಎಲ್ಲ ಆಗ್ಬಿಟ್ಟಿತ್ತು. ನನಗೆ ಸೈಕ್ ಆಗ್ಬಿಟ್ಟಿದ್ದೆ. ಅದಾಗಿ 2 ವರ್ಷ ಕೊರೋನಾ ಸ್ಟಾಪ್ ಮಾಡಿದ್ವಿ. ಅದಾಗಿ 7ನೇ ವರ್ಷಕ್ಕೆ ಬ್ಯಾನರ್ ಮಾಡಿಸಿದ್ದು ನಾವು. ಇಷ್ಟಪ್ಪ ಬ್ಯಾನರ್ ಮಾಡಿಸಿದ್ದೀವಿ ನೋಡ್ರಿ. ಇಷ್ಟಪ್ಪ ಅದು ನಮ್ಮ ಶೆಡ್ ಹತ್ರ ಕರೆಕ್ಟ್ ನಮ್ಮ ಶೆಡ್ ಮುಂದೆ ಇಟ್ಬಿಟ್ಟು ಕೂರಿಸೋದು. ಈ ಇದರಲ್ಲೇ ನಾವು ನೇಮ್ನ ಚೇಂಜ್ ಮಾಡಿದ್ದು. 7ನೇ ವರ್ಷಕ್ಕೆ ನೇಮ್ ಚೇಂಜ್ ಮಾಡಿದ್ದು. ನಮ್ದು ಅದಕ್ಕೂ ಫಸ್ಟ್ ಇದ್ದಿದ್ದು ನಮ್ಮದು ನೇಮ್ ಬಂದು ಡೇಂಜರ್ ಬಾಯ್ಸ್ ಅಂತ ಇದ್ದಿದ್ದು. ಡೇಂಜರ್ ಬಾಯ್ಸ್ ಅಂತ ನಾವು ನೇಮ್ ಇಟ್ಟಿದ್ವಿ. ಅದು ಯಾಕೋ ಆ ನೇಮ್ ಇಟ್ಟಿದ್ದಕ್ಕೂ ಏನಕ್ಕೋ ಗೊತ್ತಿಲ್ಲ. ಎಲ್ಲ ಸೈಕು 1ನೇ ವರ್ಷ ಮಾಡೋಕೆ ಹೋದ್ವಿ. ನಮ್ಗೆ ಏನು ಮಾಡೋದು ಅವಾಗ ಇನ್ನೂ ನಾವು 5ನೇ ಕ್ಲಾಸ 4ನೇ ಕ್ಲಾಸು 5ನೇ ಕ್ಲಾಸು ಇರಬೇಕು. ಏನು ಮಾಡೋದು ಎತ್ತು ಮಾಡೋದು ಏನೂ ಗೊತ್ತಾಯ್ತಿಲ್ಲ. ಆಮೇಲೆ ಅಲ್ಲಿರೋ ದೊಡ್ಡವರೆಲ್ಲ ಸೇರ್ಕೊಂಡು ಟೆಂಟೆಲ್ಲ ಕಟ್ಟಿ ಮಾಡಿಕೊಟ್ರು. 2ನೇ ವರ್ಷವೂ ನಾವೇ ಮಾಡೋಕೋದ್ವಿ, ಎಲ್ಲ ಕಟ್ಟಿದ್ವಿ. ಮಳೆ ಬಂದು ಎಲ್ಲ ಕುಸಿದ್ಬಿಟ್ಟಿತ್ತು ಟೆಂಟು. ಆಮೇಲೆ ಮತ್ತೆ ನಮ್ಮ ಡ್ಯಾಡಿ ಎಲ್ಲ ಸೇರ್ಕೊಂಡು ಎಲ್ಲ ಕಟ್ಟಿ ನೀಟಾಗಿ ಮಾಡಿಕೊಟ್ರು. 3ನೇ ವರ್ಷ ನಮ್ಮ ಅಪ್ಪ ಅವರೇನೆ, ನಮ್ಮ ಅಪ್ಪನ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಕಟ್ಕೊಟ್ರು. ಅಂದರೆ 3 ವರ್ಷ ಅಂದರೆ ಹೆಂಗೆ ಅಂದರೆ ಮಜಾ ಸಕ್ಕತ್ತು ಮಾಡಿದ್ದೀವಿ ಗೈಸ್. ಗಣೇಶನ ಟೆಂಟಲ್ಲಿ ಇರ್ತಿದ್ವಿ, ಓಡಾಡೋದು, ಹುಡುಗರೆಲ್ಲ ಬರೋದು, ಅಲ್ಲೇ ಮಲ್ಕೊಳ್ಳೋದು, ಅಲ್ಲೇ ಎದಾಡೋದು, ಪೋಲಿ ಮಾತುಗಳು, ಪೋಲಿ ಇದು ನೋಡೋದು ಎಲ್ಲ ಮಸ್ತಾಗಿತ್ತು. ಅದಾಗಿ 4ನೇ ವರ್ಷಕ್ಕೆ ಏನು ಮಾಡಿದ್ವಿ, 1 ವರ್ಷ ಕೂರ್ಸೋದು ಬೇಡ ಅಂತಲೇ ಫಿಕ್ಸ್ ಆಗಿದ್ದು. 3 ವರ್ಷ ಸ್ಟಾಪ್ ಮಾಡೋಣ ಅಂತ 4ನೇ ವರ್ಷಕ್ಕೆ ಕೂರ್ಸೋಣ ಅಂದ್ಬಿಟ್ಟು ಏನು ಮಾಡಿದ್ವಿ, ಓಪನ್ ಸ್ಟೇಜ್ ಕೂರ್ಸೋಣ ಅಂದ್ಬಿಟ್ಟು ಕೂರ್ಸಿದ್ವಿ. ಅದು ಅಲ್ಲೂ ಎಲ್ಲ ರೋಡಲ್ಲಿರೋರೆಲ್ಲ ಹಂಗೆ ಮಾಡಿರಿ ಅಂತೇನೋ ಹೇಳಿ ಚೇಂಬರ್ ಮೇಲೆಲ್ಲ ಟೆಂಟ್ ಅದು ಸ್ಟೇಜ್ ಹಾಕ್ಬಿಟ್ಟು ಮೋರಿ ಮೇಲೆಲ್ಲ ಕೂರಿಸ್ಬಿಟ್ಟಿದ್ವಿ. ಹಿಂಗೆಲ್ಲ ಮಾಡ್ಬಿಟ್ಟಿದ್ವಿ. ಅಂದರೆ ರೋಡ್ ಬ್ಲಾಕ್ ಮಾಡೋಂಗಿಲ್ಲ ಅಂದ್ಕೊಂಡ್ರು, ಹಂಗೆ ಹಿಂಗೆ ಅಂತೆಲ್ಲ ಎದುರಿಸ್ಬಿಟ್ಟಿದ್ರು. ಆ ಥರ ಎಲ್ಲ ಇದು ಮಾಡಿ ಅವಾಗೇನಾಗಿತ್ತು, ಟಮಟೆ ಕರ್ಸಿದ್ವಿ ಗೈಸ್. ನಾವು ಫಸ್ಟು ಟೈಮು ಟಮಟೆ ಕರ್ಸಿದ್ದು 4ನೇ ವರ್ಷ. ಎಷ್ಟು ಮಕ್ಕರಾಗಿದ್ದು ಅಂದರೆ ನಮಗೆ 4ನೇ ವರ್ಷ ಟಮಟೆ ಕರ್ಸಿದ್ವಿ. ಇಲ್ಲೇ ಕುಲಿನಗರ ಹತ್ರ ನಾವು ಕರ್ಸಿದ್ವಿ. 4,000 5,000 6,000 ಏನೋ ಫೈನಲ್ ಮಾಡಿದ್ವಿ. 3 ಜನಕ್ಕೆ 6,000 ಅಂದ. ಸರಿ ಆಯಿತು ಅಂದ್ಬಿಟ್ಟು ಹೋಗಿ ಮಾತಾಡಿ ಎಲ್ಲ ಕರ್ಸಿದ್ವಿ. ನಾವೇ ಹೋಗ್ಬಿಟ್ಟಿದ್ವಿ. ಆಮೇಲೆ ಸರಿ ಆಯಿತು ಅಂದ್ಬಿಟ್ಟು ಕರ್ಸಿದ್ವಿ. ಅವ್ರು ಬಂದರೆ ಟಮಟೆ ಹೊಡೆಯೋಕ್ಕೆ ಬರಲ್ಲ, ಎಲ್ಲ ಎಣ್ಣೆ ಪಟ್ಟಿಗಳು. ಟಮಟೆನೇ ಹೊಡೆಯೋಕ್ಕೆ ಬರ್ತಿಲ್ಲ. ಜನ ನೋಡಿದ್ರೆ ಸುತ್ತ ಜನ. ಅವಾಗಂದರೆ ಈಗಿನ ಥರ ಟೈಮಲ್ಲಿ ಯಾರು ಟಮಟೆ ಕರ್ಸ್ತಿದೆ. ಅದೋ ಒಂದು ದೊಡ್ಡ ಬ್ಯಾಚ್ ಒಂದಿತ್ತು, ಅದೊಬ್ಬರೇ ಕರ್ಸ್ತಿದ್ರು ಟಮಟೆ. ಅದಾದಮೇಲೆ ಈಗ ಎಲ್ಲ ರೋಡವರು ಕರ್ಸೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿರೋದು. ಮುಂಚೆ ಟಮಟೆ ಯಾರು ಕರ್ಸ್ತಿಲ್ಲ. ಟಮಟೆ ಕರ್ಸಿದ್ರೆ ಎಲ್ಲೆಲ್ಲಿರೋರು ಎಲ್ಲ ಬಂದ್ಬಿಡೋರು ಜನ. ಕರ್ಸಿದ್ವಿ, ಜನ ಎಲ್ಲ ತುಂಬ್ಕೊಬಿಟ್ಟವ್ರೆ, ಹೆಂಗೆಂಗೋ ಹೊಡಿತವ್ರೆ. ನಮ್ಗೆ ಒಂಥರ ಅಜೀಬ್ ಆಗೋಯ್ತು. ಆಮೇಲೆ ಬರೀ ನಮ್ಮ ರೋಡ್ ಒಂದು ಹೊಡ್ಸ್ಕೊಂಡು ಗಲಾಟೆ ಆಗೋಯ್ತು ಅಲ್ಲಿ. ಹಂಗೆ ಕರೆಕ್ಟಾಗಿ ಹೊಡಿತೀರಿ, ನಾವು ಕೊಡೋಲ್ಲ, ನಾವು ಕೊಡೋದೇ ಎಷ್ಟು 2,000 ರೂಪಾಯಿ ಅಡ್ವಾನ್ಸ್ ಹಾಕಿದ್ವಿ, ಅಷ್ಟೇ ಕೊಡೋದು ಅಂದ್ಬಿಟ್ಟು. ಆಮೇಲೆ ದೊಡ್ಡವ್ರನ್ನೆಲ್ಲ ಕರೆಸಿ ಅವರೆಲ್ಲ ಸ್ವಲ್ಪ ಆವಾಜ್ಗಳು ಬಿಟ್ಟರು.
ಅವಾಗೆಲ್ಲ ಚಿಕ್ಕ ಹುಡುಗರು ರೈಸ್ ಏನೋ ಮಾತಾಡೋಕೆ ಬರ್ತಿರ್ಲಿಲ್ಲ. ಈ ಟೈಮಲ್ಲೆಲ್ಲ ಬಂದ್ಬಿಟ್ಟಿದ್ರೆ ನಾನೇ ಟಮಟೆ ಕಿತ್ಕೊಂಡೆ ಕಳಿಸ್ಬಿಡ್ತಿದ್ವಿ ಬಿಡ್ರಿ, ವಾಪಸ್ಸಂತೂ ಕಾಸಂತೂ ಕೊಡ್ತಿರ್ಲಿಲ್ಲ, ಇನ್ನು ಟಮಟೆ ಕಿತ್ಕೊಂಡೆ ಕಳಿಸ್ತಿದ್ವಿ ಈ ಟೈಮಲ್ಲಿ ಏನಾದರೂ ಹಂಗೆಲ್ಲ ಆಗ್ಬಿಟ್ಟಿದ್ರೆ. ಸೊ ಹಂಗಾಗೋಯ್ತು ಆ ಟೈಮಲ್ಲಿ. ಸರಿ ಆಯಿತು ಅಂದ್ಬಿಟ್ಟು ಆ ಟೈಮಲ್ಲಿ ನಮ್ಮ ಮನೇಲಿ ಗಣೇಶಂಗೂ ಬಿಟ್ಟಿರಲಿಲ್ಲ ನನಗೆ. ನಮ್ಮಮ್ಮ ಗಣೇಶ ಬಿಡೋಕೆ ಹೋಗ್ತೀನಿ ಅಂದರು ತಲೆ ಮೇಲೆ ಹೊಡೆದು ಕರ್ಕೊಂಡು ಮನೆಗೆ ಕೂರಿಸ್ಕೊಂಡಿತ್ತು ನನಗೆ. ಅದಾಗಿ 2 ವರ್ಷ ಕೊರೋನಾ ಬಂತು. ಅದಾದಮೇಲೆ ಅಲ್ಲೇ ಚಿಕ್ಕದಲ್ಲೇ ಸಂಪತ್ತಣ್ಣ ಅವ್ರ ಮನೆ ಕಾಂಪೌಂಡ್ ಹತ್ರನೇ ಕೂರಿಸಿದ್ವಿ 2 ವರ್ಷ ಚಿಕ್ಕದಾಗೆ ಗಣೇಶ ತಂದು. ಅದಾಗಿ 7ನೇ ವರ್ಷಕ್ಕೆ ಏನಾಯಿತು, ಯಾಕೋ ನೇಮು ಸೆಟ್ ಆಯ್ತಿಲ್ಲ ಅಂದ್ಬಿಟ್ಟು ನನಗೆ ನೇಮ್ ಚೇಂಜ್ ಮಾಡಿಬಿಡೋಣ, ಬಜರಂಗಿ ಬಾಯ್ಸ್ ಅಂತ ಮಾಡಿಬಿಡೋಣ ಅಂದ್ಬಿಟ್ಟು ಅವಾಗ ಬಜರಂಗಿ ಬಾಯ್ಸ್ ಅಂತ ನೇಮ್ ಚೇಂಜ್ ಮಾಡಿದ್ವಿ. 7ನೇ ವರ್ಷಕ್ಕೆ ಬಜರಂಗಿ ಬಾಯ್ಸ್ ಅಂತ ನೇಮ್ ಬಂತು. ನೋಡ್ಬೋದು ಅವಾಗಲೂ ಪೂಜೆ ಮಾಡ್ತಾಯಿದ್ದೀನಿ ಬ್ಯಾನರ್ಗೆ. ಅದೇನೋ ಗೊತ್ತಿಲ್ಲ ಗೈಸ್, ಪೂಜೆ ಮಾಡೋದಂದರೆ ನನಗೆ ಇಷ್ಟ. ಕಾಪಿರೈಟ್ ಸಿಕ್ಬಿಡುತ್ತೆ, ಸಾಂಗ್ ಆಫ್ ಮಾಡ್ತೀನಿ. ನೋಡ್ಬೋದು ಇದು ಬ್ಯಾನರು. ಇದು ಫಸ್ಟ್ ನಾವೇನು ಮಾಡಿದ್ವಿ ಅಂದರೆ, ಈ ಬ್ಯಾನರ್ ಐತಲ್ಲ ಗೈಸ್, ಇದು ಕಟ್ತಿದ್ದೀವಲ್ಲ, ಫಸ್ಟ್ ಈ ಬ್ಯಾನರ್ನ ನಾವೇನು ಮಾಡಿದ್ವಿ ಅಂದರೆ, ಈಗ ಕಟ್ಟಿರೋ ಮನೆ ದಾರಿ ಎಳ್ಕೊಂಡು ಕಟ್ಟಿರೋದ್ರಲ್ಲೇ ಒಂದು ಬಿಲ್ಡಿಂಗು ಕಟ್ಟಿದ್ವಿ ನಾವು. ಅಭಿ ಅಂತ ಇದ್ದ, ಅಭಿ ಆ ಮನೆಯಲ್ಲಿ ಬಾಡಿಗೆಗಿದ್ದ, ಅದೇ ಮನೆ ಮೇಲೆ ಕಟ್ಟಿದ್ವಿ ನಾವು, ರೋಡ್ ಕಾಣಿಸುತ್ತೆ ಅಂತ. ಪೊಲೀಸ್ ಬಂದವರೋ ಬಿಟ್ಟವರೋ ಗೊತ್ತಿಲ್ಲ. ಆ ಬಿಲ್ಡಿಂಗಲ್ಲಿ ಏನಂದ್ರು ಪೊಲೀಸ್ ಬಂದವ್ರೆ, ನಮ್ಮನ್ನೆಲ್ಲ ಕೇಳ್ತವ್ರೆ, ಏನು ಕಟ್ಟಿದ್ದೀರಾ, ತೆಗೆದು ಬಿಡ್ರಿ ಹಂಗೆ ಹಿಂಗೆ ಅಂತೆಲ್ಲ ಹೇಳ್ಬಿಟ್ರು. ನನಗೆ ತಿಕ್ಲತ್ತೋಯ್ತು, ಏನಪ್ಪ ಏನು ನಾವೇನಾದ್ರು ಇದು ಮಾಡ್ತಿದ್ದೀವ, ಗಣೇಶ ಕೂರಿಸ್ತಾ ಇದ್ದೀವಿ, ಏನು ಹಿಂಗೆ ಮಾಡ್ತಾರೆ ನಮ್ಮ ರೋಡವರು, ಹಿಂಗೆ ಗಾಯ್ಸ್ ನಮ್ಮ ರೋಡ್ ಅಷ್ಟು ಸಪೋರ್ಟೇ ಇಲ್ಲ ನಮಗೆ, ಹಿಂಗೆ ಮಾಡ್ತಾರಲ್ಲ ಏನು ತೆಗೀರಿ, ಒಟ್ಟಲ್ಲಿ ಅವ್ರಿಗೆ ಬ್ಯಾನರ್ ತೆಗಿಬೇಕಿತ್ತಷ್ಟೇ. ಸರಿ ಆಯಿತು ಅಂದ್ಬಿಟ್ಟು ಬ್ಯಾನರ್ ತೆಗೆದೆ. ಸರಿ ಆಯಿತು ನಾನಂದರೆ ಈ ತೆಗೆದುಬಿಡ ಬ್ಯಾನರು ಅಂದ್ಬಿಟ್ಟು ತೆಗೆಸ್ದೆ. ಅದು ಯಾವ ಪೊಲೀಸ್ ಬರ್ತಾರೆ, ಅದು ಯಾರು ಬರ್ತಾರೆ ನೋಡೋಣ, ರೋಡ್ ಸೆಂಟ್ರ್ ಕಟ್ಟೋಣ, ತಾಂಬರೋ ಟೈನ್ ದಾರ ಅಂದ್ಬಿಟ್ಟು ಟೈನ್ ದಾರ ತಂದು ಅವ್ರು ಬ್ಯಾನರ್ ತೆಗ್ದು ಎಲ್ಲ ಏನು ಅನ್ಕೊಬಿಟ್ರು, ಎದ್ರುಕೊಂಡು ಬ್ಯಾನರ್ ತೆಗೆದ್ಬಿಟ್ರು. ಇನ್ನೇನು 2-3 ದಿವಸ ಅಷ್ಟೇ ಗಣೇಶ ಹಬ್ಬ ಸ್ಟಾರ್ಟು ಇನ್ನೇನು ಅಂತ ಅನ್ಕೊಬಿಟ್ರು ಅಂತೆಲ್ಲ ಅನ್ಕೊಬಿಟ್ರು. ತೆಗ್ದು ರೋಡ್ ಸೆಂಟ್ರಿಗೆ ಕಟ್ಟಿದೆ ಗಾಯ್ಸ್. ನೋಡ್ರಿ ರೋಡ್ ಸೆಂಟ್ರಿಗೇನೆ ತಂದು ಕಟ್ವಿ. ಅಂದರೆ ಅವಾಗ ಒಂಥರ ಹುಚ್ಚು ನಮಗೆ. ನೋಡ್ರಿ ಅಲ್ಲಿ ನಿಂತ್ಕೊಂಡು. ಆಮೇಲೆ ಇದೆಲ್ಲ ಅಲ್ಲಿ ನಾವು ಗಣೇಶ ಕೂರ್ಸೋ ಜಾಗದ ಹತ್ರ ಸ್ಕೂಲ್ದಲ್ಲಿ ಸ್ವಲ್ಪ ಕೆಲಸ ನಡೀತಿತ್ತು. ಸೊ ಅದೆಲ್ಲ ಸಿಮೆಂಟೆಲ್ಲ ರೋಡ್ ಬಂದ್ಬಿಟ್ಟಿತ್ತು. ಸೊ ಅದಕ್ಕೋಸ್ಕರ ಅದನ್ನೆಲ್ಲ ಕ್ಲೀನ್ ಮಾಡಿ ನೀಟಾಗಿ ಎಲ್ಲ ರೋಡ್ ಬಂದಿರೋದನ್ನೆಲ್ಲ ಎತ್ತಿ ಮೇಲೆ ಹಾಕಿ ನೀಟಾಗೆ ಕ್ಲೀನ್ ಮಾಡ್ತಾಯಿದ್ದೀವಿ. ಇವಾಗ ಇದೈತಲ್ಲ ಇದು ಫ್ಲ್ಯಾಗು. ಈ ಫ್ಲ್ಯಾಗ್ದು ಏನಾಗಿತ್ತು ಅಂದರೆ, ನಾನಿದು ಒಂದು ಏರಿಯಾದಲ್ಲಿ ನೋಡಿದ್ದೆ. ಏರಿಯಾದಲ್ಲಿ ಏನು ನೋಡಿದೆ ಅಂದರೆ, ಅವಾಗ ಈ ಫ್ಲ್ಯಾಗ್ದೆಲ್ಲ ಅಷ್ಟೊಂದು ಆ ಟೈಮಲ್ಲಿ ಇವೆಲ್ಲ ಸ್ಟಾರ್ಟ್ ಆಗಿದ್ದು. ಅಂದರೆ ಮುಂಚೆ ಇದ್ದು ಕರ್ನಾಟಕ ಫ್ಲ್ಯಾಗು, ಇಂಡಿಯಾ ಫ್ಲ್ಯಾಗ್ ಮಾಡೋರು. ಇದು ಆರೆಂಜ್ ಫ್ಲ್ಯಾಗು ಅವಾಗ ಏನಾಗಿತ್ತು ಅಂದರೆ, ನಮ್ಮದು ರಾಮ ಮಂದಿರ ನಮ್ಗೆ ಆಯ್ತಲ್ಲ, ಹಿಂದೂಗಳು ಆಯ್ತಲ್ಲ, ಆ ಟೈಮಲ್ಲಿ ಇದು ಫ್ಲ್ಯಾಗ್ಗಳು ಸ್ವಲ್ಪ ಟ್ರೆಂಡ್ ಆಗಕ್ಕೆ ಸ್ಟಾರ್ಟ್ ಆಯಿತು. ಈ ರಾಮನ ದೇವಸ್ಥಾನದ ಹತ್ರಲ್ಲಿ ಫ್ಲ್ಯಾಗ್ ಹಾಕೋರು. ಸೊ ನಾನೇನು ಮಾಡಿದೆ, ನೋಡ್ಕೊಂಡಿದ್ದವನು ಚಿಕ್ಕಪೇಟೆಗೆ ಹೋದಾಗ ಈ ಫ್ಲ್ಯಾಗ್ಗಳು ಎತ್ಕೊಂಡ್ಬಂದ್ಬಿಟ್ಟಿದ್ದೆ ನಾನು. ರೋಡು ಕಟ್ಟೋಣ, ಸೀರಿಯಲ್ ಸೆಟ್ಟೇನೋ ರೋಡು ಕಟ್ಟೋಣ, ಚೆನ್ನಾಗಿ ಕಾಣಿಸುತ್ತೆ ಅಂತ ಕಟ್ಟಿದ್ವಿ ಗಾಯ್ಸ್. ಏನು ಲುಕ್ ಕಾಣಿಸ್ತು ಅಂದರೆ, ಇದು 4 ಸ್ಟಾರ್ಟ್ ಮಾಡಿದ್ವಿ. ಇವಾಗ ಯಾವ ರೋಡಲ್ಲಿ ಹೋದ್ರೂ ಈಗ ಯಾರೇ ಗಣೇಶ ಕೂರಿಸಿದ್ರು ಇದನ್ನೆಲ್ಲ ಹಾಕ್ತಾರೆ ಗೈಸ್. ಅಂದರೆ ನಮ್ಮ ಏರಿಯಾದಲ್ಲಿ ನಾವೇ ಡೈರೆಕ್ಟ್ ಎಲ್ಲ ನಮ್ಮ ಏರಿಯಾದಲ್ಲಿ ನಾವೇ ಫಸ್ಟ್ ಹಾಕಿದ್ದು. ನನಗೆ ಗೊತ್ತಿರೋ ಸರೌಂಡಿಂಗಲ್ಲಿ ಆರೆಂಜ್ ಫ್ಲ್ಯಾಗು ಫಸ್ಟ್ ಕಟ್ಟಿದೆ ನಾವು. ಅಂದರೆ ಬಜರಂಗಿ ಬಾಯ್ಸು ಮತ್ತು ಆರೆಂಜ್ ಫ್ಲ್ಯಾಗು ಇರಬೇಕು ಮಸ್ತು ಅಂತ. ಸೊ ಆ ಇಂಟೆನ್ಷನಲ್ಲಿ ಕಟ್ಟಿ. ಅಂದರೆ ನಾನು ಹೊಸ ವರ್ಷ ಒಂದೊಂದು ಕ್ರಿಯೇಟಿವ್ ಮಾಡ್ತೀವಿ. ಹೊಸ ವರ್ಷ ಒಂದು ಕ್ರಿಯೇಟಿವಿಟಿಯಾಗಿ ಮಾಡೋಕ್ಕೆ ಯೋಚನೆ ಮಾಡ್ತೀನಿ ನಾನು, ಮತ್ತು ಹುಡುಗರು ಅಷ್ಟೇ ಹಂಗೆ ಯೋಚನೆ ಮಾಡ್ತೀವಿ. ಸೊ ಆವಾಗ ಈ ಫ್ಲ್ಯಾಗ್ನ ತಂದು ಕಟ್ಟಿದ್ವಿ. ಎಲ್ಲರೂ ಹೋಗಿ ತಗೊಂಬಂದು ಕಟ್ಟಿದ್ರು ಗೈಸ್. ಆ ಟೈಮಲ್ಲಿ ಸಿಕ್ಕೇ ಇರಲಿಲ್ಲ ಎಷ್ಟೊಂದು ಜನಕ್ಕೆ. ಸೊ ನೋಡ್ಬೋದು, ಉಲ್ಲಾಸು, ಬಾಲಾಜಿ, ನಾನು ಎಲ್ಲ ಈ ಬಿಲ್ಡಿಂಗ್ಗಳಲ್ಲೆಲ್ಲ ಸೇರಿಸಿ ಅಲ್ಲಿಂದ ಅಲ್ಲಿಗೆ ಸರ್ಕಸ್. ಈಗಲೂ ಅಷ್ಟೇ, ಈಗಲೂ ನೋಡ್ತಿರ್ತೀರಾ ನೀವು, ಹಿಂಗೆ ಸರ್ಕಸ್ ಮಾಡ್ತಿರ್ತೀವಿ. ಸೊ ನೋಡ್ಬೋದು, ಆವಾಗಲೂ ಹಿಂಗೆ ನಾನೇ ವ್ಲಾಗ್ ಮಾಡ್ತಿರೋದಿದ್ದು ನಿಂತ್ಕೊಂಡು. ಅಲ್ಲ ಅಭಿ ಮಾಡ್ತಾವನೆ ಕರೆಕ್ಟ್ ಅಭಿ ಮಾಡ್ತಾವನೆ. ನಾನು ಇವಾಗ ಬರ್ತಾ ಬೈದ್ಬಿಟ್ಟೈತೀನಿ, ಇಲ್ಲಿ ಕಟ್ಬಿಟ್ಟು ಬಂದಿರ್ತೀನಿ, ಅಂಥದ್ದು ಮಾಡೋ ನೋಡ್ರಿ ಹಿಂಗೆಲ್ಲ ಮಾಡ್ತಿರ್ತಾನೆ ಅವಾಗ. ಅಂದರೆ ಅವಾಗ ನಾನು ಮಾತಾಡ್ಕೊಂಡೆಲ್ಲ ವ್ಲಾಗು ಮಾಡಿರಲಿಲ್ಲ, ಗಣೇಶಂದು ಮಾಡಬೇಕು ಅಂತ ಮೈಂಡು ಇರಲಿಲ್ಲ. ನಾರ್ಮಲ್ ಮಾಡ್ತಿದ್ದೆ ನೋಡ್ರಿ, ಇಲ್ಲಿ ಬೈಕೊಂಡು ಹೋಗ್ತೀನಿ, ಮಾಡು ಅಂದರೆ ಏನೇನೋ ಮಾಡಿಸಲ್ಲೋ ಅಂತ. ಅವಾಗಲೂ ಬೋರ್ಡ್ ಹಾಕಿದ್ದೆ, ಇದೇ ಥರನೇ ದೇವಸ್ಥಾನಕ್ಕೆ ಹೋಗ್ಕೊಟ್ಟು ಬಂದಿದ್ದೆ. ನೋಡ್ಬೋದು ಗೈಸ್, ಫೈನಲ್ ಈ ಲುಕ್ ಬಂದಿತ್ತು. ಅಂದರೆ ಈ ಬಿಲ್ಡಿಂಗ್ ಇನ್ನೂ ಕಟ್ತಾಯಿದ್ರು. ಸೊ ಇವಾಗ ಈ ಬಿಲ್ಡಿಂಗ್ ಎಲ್ಲ ಕ್ಲಿಯರ್ ಆಗಿಬಿಟ್ಟಿದೆ ಕಟ್ಟಿ. ಸೊ ಎಲ್ಲ ಇನ್ನೇನು ಕಟ್ಟದೇನೆ. ಆಮೇಲೆ ನೋಡಿರಿ ರೋಡ್ ಕ್ಲೀನ್ ಮಾಡಿದ್ವಿ ನಮ್ಮ ಶೆಡ್ ಮುಂದೆ. ಕ್ಲೀನ್ ಮಾಡಿ ನೀರೆಲ್ಲ ಹಾಕಿದ್ವಿ. ನೀರೆಲ್ಲ ಹಾಕಿದ್ರಲ್ಲಿ ಮಕ್ಕರು ಏನಾಗೋಯ್ತು ಅಂದರೆ ಗೈಸ್, ನಾವೇನೋ ಅಂದ್ಕೊಂಡಿರ್ತೀವಿ, ಆದರೆ ಅಲ್ಲೇನೋ ಪ್ಲ್ಯಾನ್ ಬೇರೆ ಆಗ್ಬಿಡುತ್ತೆ. ಸೊ ಅದು ಹೇಳ್ತೀನಿ ನಾನು ಮುಂದಕ್ಕೆ, ಏನಕ್ಕೆ ವ್ಲಾಗು ಇಲ್ಲಿಗೆ ಇಷ್ಟಕ್ಕೆ ನಾನು ಮಾಡಿದ್ದು, ಇದಾದ್ಮೇಲೆ ಮಾಡಿಲ್ಲ ಅಂತ ನಾನು ಹೇಳ್ತೀನಿ. ನೋಡಿ ಹುಡುಗರೆಲ್ಲ ಹೋಗಿ ಗಣೇಶ ತರಕ್ಕೆ ಹೋದರು. ಸೊ ಅವತ್ತೇನಂತ ನಮ್ಮ ಅಮ್ಮಂಗೆ ಹುಷಾರಿಲ್ಲ, ನಾನು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ದೆ, ನಾನು ಹೋಗೋದು ಕಾಲಿಲ್ಲ. ಸೊ ಇರೋ ಹುಡುಗರೇನೆ ಹೋಗಿ ಅವರೇ ಎಲ್ಲ ಗಣೇಶ, ನಾನು ಅದೆಲ್ಲ ಹಿಡಿದು ವೀಡಿಯೋ ಮಾಡ್ಕೊಳ್ರು, ಮಿಸ್ ಮಾಡಿಬಿಡ್ರಿ, ವೀಡಿಯೋ ಮಾಡ್ಕೊಳ್ರಿ ಅಂತ ವೀಡಿಯೋ ಮಾಡ್ಕೊಂಡವ್ರೆ.
ಸೊ ಅದನ್ನು ತಗೊಂಬತ್ತಾ ಇರೋದು ಉದಯ್ ಉಮೇಶ್ ಅವ್ರ ಡ್ಯಾಡಿ ಇದು ಗಾಡಿ ಅವ್ರದ್ದೇ ಟಾಟಾ ಎಸಿ. ಈಗಲೂ ಅಷ್ಟೇ ಹೋದರೆ ಅವ್ರ ಗಾಡೀಲಿ ಎತ್ಕೊಂಡಿರ್ತೀವಿ, ಎತ್ಕೊಂಬರ್ತೀವಿ. ಸೊ ತಂದೆ ಗಾಡಿಗೆ ಹಾಕ್ಕೊಂಡು ಗಣೇಶನ ಎತ್ಕೊಂಬಂದರು ರೋಡ್ಗೆ. ಇಲ್ಲೈತಲ್ಲ ಗೈಸ್, ಇದು ಮೇಯ್ನು ನಮ್ದು ಏನಿದ್ದಿದ್ದು ಅಂದರೆ 7ನೇ ವರ್ಷ ನಾವು ಗಣೇಶನ್ನ ಓಪನ್ ಸ್ಟೇಜ್ ಮಾಡೋಣ ಅಂತ ಪ್ಲ್ಯಾನ್ ಇತ್ತು. ಸೊ ಅದಕ್ಕೆ ಏನು ಮಾಡಿದ್ವಿ, ನಾವು ನಮ್ಮ ಅಪ್ಪಂಗೆ ಸ್ಟೇಜ್ ಒಪ್ಪಿಸ್ಬಿಡೋಣ ಅಂತ ಏನು ಮಾಡಿದ್ವಿ, ಸ್ಟೇಜ್ ನಮ್ಮ ಅಪ್ಪಂಗೆ ಒಪ್ಪಿಸ್ಬಿಟ್ಟಿದ್ದೆ. ಅಪ್ಪ ಸ್ಟೇಜ್ ಹಾಕ್ಸ್ಬಿಡು ನೀನು ಅಂತ. ನಮ್ಮ ಅಪ್ಪ ಏನು ಯೋಚನೆ ಮಾಡೋ, ಅವಾಗ ಇನ್ನೂ ಚಿಕ್ಕ ಹುಡುಗರಲ್ವಾ, ಇವ್ರೇನೋ ಮಾಡ್ತಾರೆ ಏನೋ ಗೊತ್ತಾಗಲ್ಲ ಇವ್ರಿಗೆ ಅಂದ್ಬಿಟ್ಟು ಏನು ಮಾಡೋರೆ, ಟೆಂಟ್ ಹೇಳ್ಬಿಟ್ಟಿದ್ರು. ಇದೈತಲ್ಲ ಇದು ಟೆಂಟು ಮೇಲ್ಗಡೆ, ಇದು ಮೇಲ್ಗಡೆ ನಾವು ಟಾರ್ಪಲ್ ಎಕ್ಸ್ಟ್ರಾ ಟಾರ್ಪಲ್ ಬಿಟ್ಟಿರೋದು. ಒಂದು ನಿಮಿಷ, ಇದೈತಲ್ಲ ಇದು ನಾವು ಎಕ್ಸ್ಟ್ರಾ ಟಾರ್ಪಲ್ ಬಿಟ್ಟಿರೋದು. ಆ್ಯಕ್ಚುಲಿ ಇಷ್ಟೇ ಟೆಂಟ್ ಇರೋದು. ಇದು ಟೆಂಟ್ ಹೇಳ್ಬಿಟ್ಟವ್ರೆ. ಅವ್ನು ತಗೊಂಬಂದ ಟೆಂಟ್ ಹಾಕ್ದ. ಅದಾದಮೇಲೆ ಸ್ಟೇಜ್ ಹಾಕಿಲ್ಲ, ಸ್ಟೇಜೇ ಕೊಟ್ಟಿಲ್ಲ. ಅವನೇನು ಕೊಟ್ಟು ಊಟ ಟೇಬಲ್ ಕೊಟ್ಟು ಕಳ್ಸವ್ರೆ ಗಣೇಶನ ಇಕ್ಕೊಳ್ಳೋಕ್ಕೆ. ಅದನ್ನು ರೋಡ್ಗೂ ಇಟ್ಟಿಲ್ಲ ಗೈಸ್. ನಮ್ಮ ಅಪ್ಪ ಇಲ್ಲಿ ಮೂಲೆ ಐತೆ ನೋಡ್ರಿ, ಇಲ್ಲಿ ಇರಿಸ್ತಿದ್ರು. ಇಲ್ಲಿಂದ ಇಲ್ಲಿಗೆ ಒಂದು ಸೈಜ್ಗಳಿಟ್ಟು ಇಷ್ಟು ಕೂಸ್ಕೊಳ್ಳೋ ಥರ ಇಟ್ಟಿದ್ರು. ನಮಗೆ ಮೂಡೇ ಅಪ್ಸೆಟ್ ಆಗೋಯ್ತು. ಅಯ್ಯೋ ನಾವೇನು ಅಂದ್ಕೊಂಡಿದ್ವಿ, ನಮ್ಮ ಮೈಂಡ್ ಸೆಟ್ ಏನಿತ್ತು ಒಂದು ಸ್ಟೇಜ್ ಹಾಕ್ಸ್ಬಿಟ್ಟು ಓಪನ್ ಸ್ಟೇಜು ನಾವು ಇವಾಗ ನಾರ್ಮಲ್ ಮಾಡ್ತಿದ್ದೀವಲ್ಲ, ಈ ಥರ ಮೈಂಡ್ ಸೆಟ್ ಇದ್ದಿದ್ದು ನಮಗೆ. ಇದೇನಪ್ಪ ಹಿಂಗಾಗೋಯ್ತಲ್ಲ, ಮಕ್ಕರು ಯಾರಿಗೂ ಮೂಡೇ ಬತ್ತಿಲ್ಲ. ಈ ಕಡೆ ಏನೂ ಹೇಳೋಕ್ಕಾಯ್ತಿಲ್ಲ. ಅಪ್ಪ ಇದಲ್ಲಪ್ಪ ಸ್ಟೇಜಪ್ಪ ಅಂತ ಏನೋ ಮಾಡ್ಕೊಳ್ರಿ ಅಂತ ನಮ್ಮ ಅಪ್ಪ ಹೊಂಟೆ ಹೋಯ್ತು. ಸರಿ ಆಯಿತು, ಏನು ಮಾಡೋಕ್ಕಾಗಲ್ಲ, ಬಂದೈತಲ್ಲ ಅಂದ್ಬಿಟ್ಟು ಆಮೇಲೆ ಏನು ಮಾಡಿದ್ವಿ, ಬಾಲಾಜಿನೂ ನಾನು ಅಣ್ಣ ಸಂಪತ್ತಣ್ಣ ಎಲ್ಲ ಹೋಗಿ ಅಂಕಲ್ ಸ್ಟೇಜ್ ಕೊಡಿ ಅಂಕಲ್ 2 ಅಂದ್ಬಿಟ್ಟು, ಸ್ಟೇಜ್ ಇಲ್ಲ ಅಂತ ಅಂಕಲ್ ಪ್ಲೀಸ್ ಕೊಡಿ ಅಂಕಲ್ ಅಂದ್ಬಿಟ್ಟು ನಾವೇ ಹೋಗಿ ಎತ್ಕೊಂಡು ಸ್ಟೇಜ್ ಇಸ್ಕೊಂಡು. ಸೊ ಚಿಕ್ಕ ಸ್ಟೇಜ್ ಇದು, 2 ಸ್ಟೇಜು ತಂದು ಇಲ್ಲೊಂದು ಮ್ಯಾಟು ಇರಲಿಲ್ಲ ಗೈಸ್. ನೋಡ್ರಿ 2 ಸ್ಟೇಜು, ಇದೊಂದು ಸ್ಪೀಕರು, ಒಂದು ಏನಪ್ಪ ಇದು ಏನಂತಾರಲ್ಲಪ್ಪ, ಇದು ಟಿಪಾಯಿ ಏನೋ ಗೈಸ್ ಅದು, ಟಿಪಾಯಿ ಅನಿಸುತ್ತೆ ಕರೆಕ್ಟು. ಟಿಪಾಯಿ ಇಟ್ಬಿಟ್ಟು ಇದ್ರ ಮೇಲೆ ಒಂದು ಸ್ಪೀಕರು, ಊಫರ್ದು ಒಂದು ಸ್ಪೀಕರ್ ಇಟ್ಟು ಆಮೇಲೆ ಇದು ಸ್ಟೇಜ್ ಹಾಕ್ಬಿಟ್ಟು ಇಲ್ಲಿಟ್ಟಿದ್ನ ನಾವೇನು ಮಾಡಿದ್ವಿ, ಇಲ್ಲೂ ರೋಡಿಗೆ ಶಿಫ್ಟ್ ಮಾಡಿದ್ವಿ. ಸೊ ರೋಡಿಗೆ ಶಿಫ್ಟ್ ಮಾಡಿದ್ವಿ. ಹಿಂಗೆ ನಾರ್ಮಲ್ ಒಂದು ಮೇಲ್ಗಡೆ ಎಲ್ಲ ಸೈಡೆಲ್ಲ ಹಿಂಗೆ ಖಾಲಿ ಇತ್ತಲ್ಲ, ಇನ್ನೇನು ಟಾರ್ಪಲ್ ಒಂದಿತ್ತು. ನಾವು 3ನೇ ವರ್ಷ 4ನೇ ವರ್ಷ ಟಾರ್ಪಲ್ ಯೂಸ್ ಮಾಡಿದ್ವಲ್ಲ, ಅದೇ ಟಾರ್ಪಲ್ ತಗೊಂಬಂದೆ, ತಂದ್ಬಿಟ್ಟು ಹಿಂಗೆ ಮೇಲೆ ಬಿಟ್ಬಿಟ್ಟು ಏನಾಯಿತು, ಈ ಬಲೂನ್ ಡೆಕೋರೇಷನು ಉಲ್ಲಾಸ್ ನಾನು ಮಾಡ್ತೀನಿ ನಂಗೆ ಬರುತ್ತೆ ಅಂತ ಅಂದಿದ್ದ. ನನ್ನ ಮಗಂಗೆ ಕೊಟ್ಟರೆ ಬಲೂನ್ ಓದ್ಬಿಟ್ಟು ದಾರ ಕಟ್ಟೋಕ್ಕೆ ಸತ್ಯಣ ದಾರ ಕಟ್ಟಂಗೆ ಕಟ್ಟಿದ್ದ. ಥೋ ಅಮ್ಮ ಇದು ಬರಲ್ಲ ಇವನಿಗೆ ಅಂದ್ಬಿಟ್ಟು ನಾವೇನು ಮಾಡಿದ್ವಿ, ಸರಿ ಆಯಿತು ಫೈನಲ್ ಅಂದ್ಬಿಟ್ಟು ನಾನೇ ಹಿಡ್ಕೊಂಡು ಏನು ಮಾಡಿದೆ, ಕಟ್ಟಿದೆ. ಹೆಂಗೋ ಒಂದು ಕಟ್ಟಿ ಬ್ಯಾಲೆನ್ಸ್ ಮಾಡಿ ಇದನ್ನು ನೀಟಾಗಿ ಕೂರಿಸ್ದೆ ಗೈಸ್. ಇದಾದಮೇಲೆ ಬೆಳಗ್ಗೆ ಎಲ್ಲ ರಂಗೋಲಿ ಬಿಟ್ಟಿದ್ರು. ಅಂದರೆ ಮೂಡೇ ಇರಲಿಲ್ಲ ನಮಗೆ. ಸರಿ ಆಯ್ತು, ಈಗ ಟೆಂಟ್ದೇನೋ ಆಗೋಯ್ತು, ಟಮಟೆದ್ದು ನೋಡೋಣ ಬಿಡ್ರಿ ಅಂದ್ಬಿಟ್ಟು ಟಮಟೆದು ಪ್ಲ್ಯಾನ್ ಮಾಡಿದ್ವಿ ನಾವು. ನೋಡಿರಿ ಯಾವ ಥರ ಕೂರಿಸ್ತಿದ್ದಿದ್ದು ನಾವು ಅಂತ ನಿಮ್ಗೆ ಎಕ್ಸಾಂಪಲ್ ತೋರಿಸ್ತಾ ಇರೋದು. ಅದಾದಮೇಲೆ ಹೋಗಿ ಇದೊಂದು ಸ್ಕ್ರೀನ್ ಹಿಂದೆಗಡೆ ಒಂದು ಡೆಕೋರೇಷನ್ಗಿರಲಿ ಅಂದ್ಬಿಟ್ಟು ಅಲ್ಲೇ ಒಂದು ಟೆಂಟ್ ಹೌಸ್ ಇತ್ತು ನಮ್ಮ ಮನೆ ಹತ್ರನೇ. ಸೊ ಆ ಟೆಂಟ್ ಹೌಸ್ಗೆ ಹೋಗ್ಬಿಟ್ಟು ಸ್ಕ್ರೀನ್ ತಂದು ಒಂದು ಬಿಟ್ವಿ. ಆಮೇಲೆ ಗಣೇಶನ ಇಟ್ವಿ, ಗೌರಿ ಎಲ್ಲ ಚಿಕ್ಕ ಅಂದರೆ ನೋಡಿರಿ ನಾವು ಎಷ್ಟು ಇದು ಮಾಡಿದ್ದೀವಿ ಅಂದರೆ ನೋಡ್ಬೋದು ಹೆಂಗೆ ಕಾಣಿಸ್ತೈತೆ ಅಂತ. ಈ ಥರ ಕೂರಿಸ್ತಿದ್ದು ಗೈಸ್, ನೀವು ನೋಡ್ಬೋದು ಹೆಂಗೆ ನಿಮ್ಗೆ ಅರ್ಥ ಆಯ್ತಿದೆ ಅನಿಸುತ್ತೆ. ಈ ಥರ ಕೂರಿಸ್ತಿದ್ರ ನೀವು ಅಂತ ನೀವೇ ಶಾಕ್ ಆಗಿಬಿಡ್ತೀರಾ. ಈ ಥರ ಕೂರಿಸ್ತಿದ್ದವರು ನಾವು ಇವಾಗ ಆ ಥರ ದೊಡ್ಡದಾಗೆ ಮಾಡೋಕ್ಕೆ ಅಂತ ಈಗಲೂ ಏನು ಅಷ್ಟು ಗ್ರ್ಯಾಂಡ್ ಅಲ್ಲ, ಒಂದು ರೇಂಜಲ್ಲಿ ಮಾಡ್ತಾಯಿದ್ದೀವಿ. ಆ ಗಣೇಶ ಏನು ಶಕ್ತಿ ಕೊಡ್ತಾನೋ ಆ ರೇಂಜಲ್ಲಿ ಮಾಡ್ತಾಯಿದ್ದೀವಿ. ಸೊ ನೋಡ್ಬೋದು ಆವಾಗ ಈ ಹಿಂಗೆ ಗಣೇಶ ತಂದು ಆವಾಗ 500 ಒಬ್ಬರು ಸಿಕ್ಕಿದ್ರಪ್ಪ ನಮಗೆ. 500 ಒಬ್ಬರು ಸಿಕ್ಕಿದ್ರು. ಸೊ ಕರ್ಸಿ ಅವ್ರನ್ನ ಪೂಜೆ ಮಾಡಿಸಿದ್ವಿ. ನಮ್ಗೆ ಅದೇನೋ ಗಣೇಶ ಹಬ್ಬ ಟೈಮಲ್ಲಿ ಸಿಕ್ಬಿಡ್ತಾರೆ 500. ತರಿಸಿ ಪೂಜೆ ಎಲ್ಲ ಮಾಡಿ ಒಂದು ವಿಡಿಯೋ ಎತ್ಕೊಂಡೆ. ಸೊ ವಿಡಿಯೋ ಎತ್ಕೊಂಡ್ಮೇಲೆ ಎಲ್ಲ ನೋಡಿರಿ ಫೋಟೋಶೂಟ್ಗಳೆಲ್ಲ ಅವಾಗೆಲ್ಲ ಇದೊಂದೇನೋ ಒಂದು ತರಿಸಿದೆ ನಾನು. ಶಾಲೆ ಹಾಕೊಳ್ಳೋಣ ಹಿಂಗೆ ಹಾಕೊಳ್ಳೋಣ ಅಂತ ನಮ್ಮ ಏರಿಯಾಗೆ ಗೆಸ್ಟ್ ಕರ್ಸಿದ್ವಿ. ಸೊ ಗೆಸ್ಟ್ಗಳು ಬಂದಾಗ ಇದು ಮಾಡಿ ನೋಡಿರಿ ನಮ್ಮಪ್ಪ ಇಲ್ಲೇ ಇದ್ದಾರೆ, ನಾನು ಅವಾಗ ಹೆಂಗಿದ್ದೀವಿ ನೋಡಿ ಗೈಸ್. ಸಂಪತ್ತಣ್ಣ ನೋಡ್ರಿ, ಇಲ್ಲಿ ನೋಡ್ರಿ ಇವನು ಉದಯ್, ಅಂಡೆ, ಆಮೇಲೆ ಅಭಿ, ಬಾಲಾಜಿ, ಮಣಿ, ಕಿರಣ್ ಬ್ರೋ, ಉಲ್ಲಾಸು, ಉಮೇಶು, ನಾವು ಇಷ್ಟೇ ಜನ ಗೈಸ್ ಟೀಮ್ ಈಗಲಿರೋದು ಇಷ್ಟೇ ಜನ. ಇನ್ನು ಹುಡುಗರುಗಳು ಆ್ಯಡಪ್ ಆಯ್ತಾ ಇದ್ದಾರೆ. ಇವಾಗ ಹುಡುಗರುಗಳಿಗೆಲ್ಲ ಖುಷಿ, ಯಾರ್ಯಾರು ಇಷ್ಟಪಡ್ತಾರೋ ಎಲ್ಲ ನಮ್ಮ ಜೊತೆ ಸೇರ್ಕೊತಾ ಇದ್ದಾರೆ. ಸೊ 7ನೇ ವರ್ಷ ನಮ್ಗೆ ಈ ಥರ ಫಾಲ್ಟ್ ಆಗೋಯ್ತು. ಸೊ ನೋಡ್ಬೋದು ಗಣೇಶ ಹಿಂಗೆ ಗೆಸ್ಟ್ಗಳೆಲ್ಲ ಎಲ್ಲ ಹೋದ್ಮೇಲೆ ಆಮೇಲೆ ಟಮಟೆ ಬರೋಕ್ಕೆ ಸ್ಟಾರ್ಟ್ ಆಯಿತು. ಯಾವ ಬರುತ್ತೀರಿ ನೋಡ್ಬೋದು ಟಮಟೆ. ಇದು ಟಮಟೆನೂ ಏನು ಅಂದರೆ ಗೈಸ್ ರಿಯಲ್ ಟಮಟೆನೇ. ಆಮೇಲೆ ಯಾರು ಸಾಂಗ್ ಹಾಕಿಲ್ಲ, ರಿಯಲ್ ಟಮಟೆ. ಇನ್ನೇನು ಗಣೇಶ ಎತ್ತೋ ಟೈಮು. ಸೊ ಟಮಟೆದು ಏನಾಗಿತ್ತು ಅಂದರೆ ನಾವು ಟಮಟೆ ಕರ್ಸ್ಬೇಕು ಅಂತ ಆಸೆ ಇತ್ತು. ಆಲ್ರೆಡಿ ಒಂದು ಸತಿ ಹಿಂಗೆ ಯಾಮರ್ಬಿಟ್ಟಿದ್ವಲ್ಲ, ಅದೇನಾಯಿತು ನಮ್ಮ ಏರಿಯಾದಲ್ಲಿ ನಮ್ಮ ಪಕ್ಕದ ರೋಡಲ್ಲೇ ಒಬ್ಬರು ಗಣೇಶ ಕೂರಿಸಿದ್ರು, ದೊಡ್ಡ ನಮ್ಮವರೇ ಗೊತ್ತಿರೋ ಅಣ್ಣಂದಿರೇ. ಸೊ ಅವ್ರ ಹತ್ರ ಹೋಗಿದ್ವಿ ನಾವು. ಅಣ್ಣ ಅವರು ಟಮಟೆ ಕರೆಸಿ ವಾಮಪ್ಗೆ ಅಂತ ಓಡಿಸಿದ್ರಲ್ಲ, ವಾಮಪ್ ಅಂತ ಓಡಿಸಾದ್ಮೇಲೆ
ಈಗ ಒಂದು 5 ಗಂಟೆ ಇದೊಂದು 5 ಗಂಟೆ ಆಗಿತ್ತು. 5 ಗಂಟೆ ಅವ್ರು ಏನು ಮಾಡಿದ್ರು, ತಮಟೆಯವ್ರು ಬಂದರು, ವಾಮ ಹೊಡೆದ್ರು. ವಾಮ ಹೊಡೆದ್ಮೇಲೆ ನಾವು ಅವ್ರಿಗೆ ಕಾಸು ಕೊಟ್ಟು ಅಣ್ಣ ನಮ್ಗೊಂದು ಅರ್ಧ ಗಂಟೆ ಬಂದು ಹೊಡ್ಸ್ಕೊಟ್ಬಿಡ್ರಿ ಅಂತ. ಈ ಥರ ಗಾಯ್ಸ್ ನಾವು ಹೇಳಿದ್ರೆ ನಿಜ ಎಷ್ಟು ಬೇಜಾರು ಅಂದರೆ, ಆ ಟೈಮಲ್ಲಿ 5,000 ರೂಪಾಯಿ ಕೊಟ್ಟು ಅರ್ಧ ಗಂಟೆ ಹೊಡ್ಸ್ಕೊಡ್ರಿ ಅಣ್ಣ ಪ್ಲೀಸ್ ಅಣ್ಣ ಅಂತ ಕೇಳಿ ಅಲ್ಲಿ ಒಂದು 5 ಜನನ ಕರ್ಕೊಂಬಂದು ಅರ್ಧ ಗಂಟೆಗೆ ಹೊಡ್ಸಿರೋದು. ಮೆರವಣಿಗೆನೂ ಇಲ್ಲ ಏನೂ ಇಲ್ಲ. ಆ ಟೈಮಲ್ಲಿ ಇಷ್ಟೇ, ನಾವು ಮಳೆ ಬತ್ತೈತೆ ಗಾಯ್ಸ್, ನೀವು ನಂಬಲ್ಲ, ಮಳೆ ಬತ್ತೈತೆ, ಅವ್ರು ಹೊಂಟೋಯ್ತಾರೆ ಅಂತ ಇದಕ್ಕೆ ಮಳೆ ಸುರಿತಾ ಇರೋದು ಇದು. ಆ ಮಳೇಲಿ ಡ್ಯಾನ್ಸ್ ಆಡ್ತಾ ಇರೋದು ನಾವು, ಆ ಮಳೇಲಿ ಡ್ಯಾನ್ಸ್ ಆಡ್ತಿರೋದು ನಾವು. ಯೋಚನೆ ಮಾಡಿರಿ ಯಾವ ರೇಂಜಲ್ಲಿ ನಾವು ಗಣೇಶ ಕೂರಿಸಿದ್ದೀವಿ ಅಂತ. ಮಳೆ ಸುರಿತೈತೆ, ಈ ಕಡೆ ಟಮಟೆಯವ್ರು ಮತ್ತೆ ಸಿಗಲ್ವಲ್ಲ ನಮಗೆ. ನಾವು ಟಮಟೆ ಕರೆಸ್ತೀವಿ ಅಂದರೆ 20-25 ಸಾವಿರ ಎಲ್ಲಿಂದ ತರೋಕ್ಕಾಗಿದೆ, ಯಾರು ಕೊಡ್ತಾರೆ? ಅದ್ರಲ್ಲಿ ಬೇರೆ ನಮ್ಗೆ ಅವಾಗ ನಮ್ಮ ಅಪ್ಪನ ಭಯ ಜಾಸ್ತಿ ಇತ್ತು. ಈ ಥರ ಎಲ್ಲ ಗ್ರ್ಯಾಂಡಾಗಿ ಮಾಡೋಕ್ಕೆಲ್ಲ ನಮ್ಮ ಅಪ್ಪ ಬಿಡ್ತಿರಲಿಲ್ಲ, ಭಯ ಆಗೋದು ನಮಗೆ. ಏನಂದ್ಬಿಡುತ್ತೆ ಅದು ನಮ್ಮ ಅಪ್ಪ ಅದೇ ಟೈಮ್ಗೆಲ್ಲ ಈಚೆ ಹೋಗಿದ್ರು. ಆ ಗ್ಯಾಪಲ್ಲಿ ನಾವು ಕರ್ಸಿದ್ದು, ಕರ್ಕೊಂಬಂದು ನಾವೇ ಆಟೋ ಎತ್ಕೊಂಡೋಗಿ ನಮ್ಮ ಆಟೋದಲ್ಲೇ ಕರ್ಸಿ ಅವ್ರಿಗೆಲ್ಲ ಟಮಟೆ ಎಲ್ಲ ಹೊಡ್ಸಿ ಎಲ್ಲ ಡೈಲಾಗಳೆಲ್ಲ ಹೊಡೆದು ಎಲ್ಲ ಪಕ್ಕ ಜನಗಳೆಲ್ಲ ಅಲ್ಲೇ ಮನೆಯಿಂದನೇ ನೋಡ್ತಿದ್ರು. ಎಲ್ಲ ಮಳೆ ಬರ್ತಿದ್ದಕ್ಕೆ ಯಾರೂ ಬಂದಿರಲಿಲ್ಲ ನೋಡ್ರಿ. ಇದು ಫಸ್ಟು ಡೈಲಾಗ್. ಎಲ್ಲೇ ಹೋದ್ರು ಇಷ್ಟೇ, ನಮ್ಮದು ಟಮಟೆ ಸ್ಟಾರ್ಟ್ ಆದಮೇಲೆ ಫಸ್ಟು ನಮ್ಮ ಟೀಮ್ ಹೆಸರು ಕೂಗಾದ್ಮೇಲೆ ನೆಕ್ಸ್ಟ್ ಬೀಟ್ಗಳು ಡೈಲಾಗ್ಗಳೆಲ್ಲ ಹೋಗ್ಬೇಕು. ಅಲ್ಲೇ ಗಂಟ ಯಾವುದಕ್ಕೂ ಬಿಡೋಲ್ಲ ನಾವು. ಈ ಥರ ನಮ್ಮದೊಂದು ರೂಲ್ಸು. ಮತ್ತು ನಮ್ಮದ್ರಲ್ಲಿ ಇನ್ನೊಂದೇನು ಅಂದರೆ ಗೈಸ್, ನಮ್ಮ ಟೀಮಲ್ಲಿ ನಾವು ಹೆಂಗೆ ಅಂದರೆ, ನಮ್ಮ ಹುಡುಗರು ಅಷ್ಟೇ. ಎಕ್ಸ್ಟ್ರಾ ಪರ್ಸನ್ ಬಚ್ಚ ಎಂಜಾಯ್ ಮಾಡು, ಲಿಮಿಟೆಡು, ಒಂದು ಸ್ವಲ್ಪ ಹೊತ್ತು ಅಷ್ಟೇ ಹೋಗ್ತಾ ಇರಬೇಕು. ಆ ಥರ ನಮಗೆ ಬೇರೆಯವ್ರು ಯಾರು ಇಡೋದಕ್ಕೂ ನಮ್ಗೆ ಇಷ್ಟನೂ ಪಡೋಲ್ಲ. ನಾವು ಕೂರಿಸ್ತಾ ಇರೋದು ನಮ್ಮ ಎಂಜಾಯ್ಮೆಂಟ್ಗೆ. ನಾವು ಕೂರಿಸ್ಬಿಟ್ಟು ಅವ್ನು ಯಾರೋ ಬೇರೆಯವ್ನು ಬಂದು ಎಂಜಾಯ್ಮೆಂಟ್ ಮಾಡಿ ಅವನೇನೋ ಇದು ಎಲ್ಲ ನಡೆದೈತೆ. ಇದು ಎಲ್ಲ ನೆಕ್ಸ್ಟು ಇದರಲ್ಲಿ ನಾನು ಹೇಳ್ತೀನಿ. ತುಂಬ ವೀಡಿಯೋ ತುಂಬ ಲೆಂತ್ ಆಗಿಬಿಡುತ್ತೆ. ಇವಾಗ ಬರೀ ಇದೊಂದು ನಾನು ಕಂಪ್ಲೀಟ್ ಮಾಡ್ತೀನಿ. ಅಂದರೆ ನಮ್ಮ ಎಂಜಾಯ್ಮೆಂಟ್ಗೋಸ್ಕರ ನಾವೇನು ಬೇಕಾದ್ರೂ ಮಾಡ್ತೀವಿ ಗೈಸ್. ಹಂಗೆ ಅಂದ್ಬಿಟ್ಟು ಯಾರೇ ಒಬ್ರಿಗೆ ಬೇರೆ ಅಲ್ಟ್ ಮಾಡೋ ಥರ ಎಲ್ಲ ನಾವು ಮಾಡಲ್ಲ. ನಮ್ಮ ಕೈಯಲ್ಲಿ ಆಗುತ್ತಾ, ಅದರಲ್ಲಿ ಎಂಜಾಯ್ಮೆಂಟ್ ಸಿಗುತ್ತೆ ಅಂದರೆ ಮಾಡ್ತೀವಿ, ಅಂದರೆ ಮಾಡೋದಕ್ಕೆ ಹೋಗಲ್ಲ. ನೋಡ್ಬೋದು ಮಳೆಯಲ್ಲೇ ಕುಣಿತಾ ಇರೋದು ಗೈಸ್. ಅವ್ರು ರಚ್ಚೆಲ್ಲ ಟಮಟೆಯವ್ರ ಪಾಪ ರಚ್ಚಾರ್ತೈತೆ ಅಂತ ನೋಡ್ರಿ, ಫುಲ್ ನೆಂದೋಗ್ಬಿಟ್ಟಿರೋದು. ಅದು ಬೇಸರ ಅವ್ರು ಬಂದಾಗ ಬೇಸೆಲ್ಲ ಬಂದಿತ್ತು ಅಣ್ಣ, ಬೇಸ್ ಕಳಿಸಿ ಅಂದೆ. ಅವ್ರು ಬೇಸ್ ಇಲ್ಲ, ಆಗಲ್ಲ, ಅವ್ನು ಬೇಸೋನು ಇಲ್ಲ, ನಾನು ಬರಲ್ಲ ಅಂದ್ಬಿಟ್ಟ. ನಮಗೆ ಬೇಜಾರಾಗೋಯ್ತು ಗಾಯ್ಸ್ ಆ ಟಮಟೆಲು. ಆಮೇಲೆ ಬಂದವ್ರಿಗೆಲ್ಲನೂ 200 ರೂಪಾಯಿ ಕೈ ಕೊಟ್ಟು ಕಳಿಸಿದ್ವಿ. ಅಲ್ಲಿ 5,000 ರೂಪಾಯಿ ಕೊಟ್ಟಿಲ್ದಿರ ಇಲ್ಲಿ 200 ರೂಪಾಯಿ ಕೈಗೆ ಕೊಟ್ಟು ಕಳಿಸಿದ್ವಿ ನೋಡ್ರಿ. ಯಾವ್ಯಾವ ಥರ ಮಾಡಿದ್ವಿ. ಅದಾದಮೇಲೆ ಅಲ್ಲಿಂದ ನನಗೆ ಅದೇನೋ ಒಂಥರ ಹುಚ್ಚು ಗೈಸ್, ಒಂಥರ ಹಠ ನನಗೆ. ನೋಡ್ಬೋದು ಈಗ ಎತ್ಕೊಂಡು ಹೋಯ್ತಾ ಇದ್ದೀವಿ ಟೆಂಪೋ ಇದ್ರಲ್ಲಿ ಹಾಕ್ಕೊಂಡು. ಫುಲ್ಲು ಕ್ವಾಟ್ಲೆ, ನಾವು ಎತ್ಕೊಂಡು ಹೋದ್ರೆ ಗೈಸ್ ಎಲ್ಲ ಕ್ವಾಟ್ಲೆ ಕೊಟ್ಟಾಕ್ಬಿಡ್ತೀವಿ. ಹಂಗೆ ರೋಡಲ್ಲಿ ಹೋಗೋರಿಗೆಲ್ಲ ಫುಲ್ಲು ಬ್ಲಾಸ್ಟ್ ಮಾಡಿ ಆ ಥರ ಹೊಂಡೈತೀವಿ. ಇವನು ಅಭಿ ಕೈಲಿ ಕೊಟ್ಟಿದ್ದೆ, ನಾನು ಮುಂದೆ ನಿಂತಿದ್ದೀನಿ ಇಲ್ಲಿ. ಮುಂದೆ ನಿಂತ್ಕೊಂಡು, ಯಾಕಂದರೆ ನಮ್ಮ ಹುಡುಗರು ಸ್ವಲ್ಪ ಸರಿ ಇಲ್ಲ, ಎಲ್ಲ ಹುಚ್ಚನ ಮಕ್ಕಳು. ಯಾವಾಗ ಹೆಂಗೆ ಆಡ್ಬಿಡ್ತಾರೆ ಅಂತ ಗೊತ್ತಾಗಲ್ಲ ಗೈಸ್. ಅದಕ್ಕೆ ಅಲ್ಲಿ ಮುಂದೆ ನಿಂತ್ಕೊಂಡಿರ್ತೀನಿ ನಾನು. ಅಂದರೆ ಮಂಗಾಟಗಳು ಜಾಸ್ತಿ ಕೆಳಗಿಳಿಯೋ ಥರ ಈ ಥರ ಎಲ್ಲ ಮಾಡಿಬಿಡ್ತಾರೆ. ಇಲ್ಲಾಂದರೆ ನಾನು ಸುಮ್ಮನೆ ಇದ್ದದ್ರಿಗಿದ್ರದೆ ಸುಮ್ಮನೆ ಆಯ್ತಾರೆ. ಆಮೇಲೆ ಏನೋ ಹಾಗೆ ಅಲ್ಲೇನೋ ಹೆಚ್ಚು ಕಮ್ಮಿ ಆಗಿಬಿಡುತ್ತೆ ಅನ್ನೋ ಥರ. ಆವಾಗ ಮುಂದೆ ಈಗಲೂ ಅಷ್ಟೇ ಫುಲ್ಲು ತಗೊಂಡೋದ್ವಿ. ಅಲ್ಲಿಂದ ಹೋಯ್ತಿದ್ದಂಗೆ ಎಲ್ಲ ಆ್ಯಂಗಲಲ್ಲಿ ತೆಗಿತಾ ಇರೋದೆಲ್ಲ ನಮ್ಮ ಹುಡುಗರೇ. ಇಲ್ಲಿ ಕರೆಕ್ಟಾಗಿ ಏರಾವಳ್ಳಿ ಕೆರೆ ಹತ್ರ ಬಂದ್ವಿ ಗೈಸ್. ಇದು ಏರಾವಳ್ಳಿ ಕೆರೆ. ಅವಾಗ ಏನು ಅಂದರೆ ಏರಾವಳ್ಳಿಲಿ ಈ ಥರ ನಾವು ಇಟ್ಬಿಟ್ಟು ಅಲ್ಲಿ ಪೂಜೆ ಮಾಡಿಕೊಂಡು ಆರಾಮಾಗಿ ಒಳಗಡೆ ಹೋಗಿ ಪಾರ್ಕ್ ಒಳಗಡೆ ಹೋಗಿ ಬಿಡ್ಬೋದಿತ್ತು. ಇವಾಗ ಏನು ಮಾಡೋರು ಗೇಟ್ ಹತ್ರ ಅಷ್ಟೇ ಲಾಸ್ಟು. ಒಂದಿಬ್ಬರು ಹೋಗ್ತಾರೆ, ಇಬ್ಬರು ನಮ್ಮ ಕಡೆಯಿಂದ ಇಬ್ಬರು. ಅದಕ್ಕಿಂತ ಈಗ ಲಾಸ್ಟ್ ವರ್ಷ ಹೋಗಿದ್ವಲ್ಲ ಗೈಸ್ ಗಣೇಶ ಬಿಡೋಕ್ಕೆ, ಇದು ಯಶವಂತಪುರದ ಹತ್ರ. ಸೆಕ್ಸಿ ಗೈಸ್, ನಿಜ ಹೇಳಬೇಕು ಅಂದರೆ ಮಸ್ತ್ ಅಂದ್ಕೊಳ್ರಿ ಅದು ಜಾಗ. ಆರಾಮಾಗಿ ನಾವು ಹೋಗ್ಬೋದು, ಎಲ್ಲರೂ ಹೋಗ್ಬೋದು, ಅಲ್ಲಿ ನಿಂತ್ಕೋಬೋದು. ನಾವು ಗಣೇಶನ ಬಿಡೋದನ್ನ ಕಣ್ತುಂಬ ನೋಡ್ಬೋದು ಹತ್ರದಿಂದ. ಈ ಥರ ಎಲ್ಲ ಕಡೆ ಎಲ್ಲೆಲ್ಲಿ ಕೆರೆಗಳು ಇಟ್ಟಿರ್ತಾರೋ ಅದೆಲ್ಲ ಮಾಡಿದ್ರೆ ತುಂಬ ಹೆಲ್ಪ್ ಆಗುತ್ತೆ ಜನಗಳು. ಯಾಕಂದರೆ ಕೂರ್ಸೋದೇ ಗಣೇಶ ಬಿಡೋದು ಎಂಜಾಯ್ಮೆಂಟ್ಗೋಸ್ಕರ. ನೆಮ್ಮದಿಯಾಗಿ ಗಣೇಶ ಎಲ್ಲ ಕೂರಿಸಿ ನೆಮ್ಮದಿಯಾಗಿ ಗಣೇಶನ ಬಿಡೋಕ್ಕಾಗಲಿಲ್ಲ ಅಂದರೆ ಬೇಜಾರಾಗ್ಬಿಡುತ್ತೆ. ಸೊ ನೋಡ್ಬೋದು. ಸೊ ಇಲ್ಲಿ ಏನಾಗುತ್ತೆ, ಇಲ್ಲಿ ನನಗೆ ಬೇಜಾರಾಗ್ಬಿಟ್ಟಿತ್ತು. ಬೆಳಗ್ಗೆನೆ ಎಲ್ಲ ಕುತ್ಕೊಂಡು ಇಲ್ಲಿ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಇವಾಗ ನೋಡಿ ಅಲ್ಲಿ ಊದ್ಗಡೆ ಹಚ್ತಾ ಇದ್ದೀನಿ ನಾನು. ಅಲ್ಲಿ ನಿಂತ್ಕೊಂಡು ಊದ್ಗಡೆ ಹಚ್ತಾ ಇದ್ದೀನಿ. ಈಗ ಆ ಕಡೆ ಹಚ್ತಾ ಹಿಂಗೆ. ಇಲ್ಲಿ ಏನಾಯಿತು ಅಂದರೆ ನಾನು ಇದು ಮಾಡಿದೆ. ಈ ವರ್ಷ ಏನೋ ಮಾಡಿದ್ದೀವಿ, ನೆಕ್ಸ್ಟ್ ವರ್ಷ
ಈ ಹುಡುಗರ ಹಿಂಗೆ ಮಾಡಿದ್ದು ಅನ್ನೋ ಥರ ಮಾಡ್ತೀವಿ. ಏನು ತಂದಿದ್ದೇವೋ ಇದಕ್ಕಿಂತ ಒಂದು ರೇಂಜ್ ಸ್ವಲ್ಪ ದೊಡ್ಡ ತಂದು ಗಣೇಶನ ನಿಮ್ಮನ್ನ ಒಂದು ರೇಂಜ್ ದೊಡ್ಡ ತಂದು ಕೂರಿಸ್ತೀನಿ, ಆಶೀರ್ವಾದ ಮಾಡಿರಿ ಎಲ್ರಿಗೂ ಅಂದ್ಬಿಟ್ಟು ಇಲ್ಲೊಂದು ಇದು ಮಾಡಿಬಿಟ್ಟು ಮಾಡಿದೀವಿ ಗೈಸ್. ಅದನ್ನ ಎಷ್ಟು ಹಠ ಹಾಕಿ ತಗೊಂಡ್ವಿ ಅಂದರೆ ನಾವು 7ನೇ ವರ್ಷ ಇದು ಮಾಡಿದ್ಮೇಲೆ ಎಲ್ಲ ಗಣೇಶನಿಗೂ ಪೂಜೆ ಮಾಡಿ ನೀಟಾಗೆ ನೋಡಿರಿ ಎಷ್ಟು ಊದ್ಗಡಿ ಬರೋ ಊದ್ಗಡಿನೆಲ್ಲ ಹಚ್ಚಿ ನೋಡಿ ಹೇಳ್ತೀನಿ ಇಲ್ಲಿ ಇವಾಗ ನೋಡಿ ಇವಾಗ ಹೇಳ್ತಾ ಇದ್ದೀನಿ ಅದು ಹಂಗೆ ಹೇಳ್ಬಿಟ್ಟು ಆಮೇಲೆ ಗಣೇಶನ ಕೂಗ್ತೀನಿ. ಸೊ ಅದಾದಮೇಲೆ ತಗೊಂಡೋಯ್ತಾರೆ. ಅದು ವೀಡಿಯೋ ಮಾಡ್ಕೊಳಕ್ಕಾಗಲ್ಲ ಗೈಸ್ ಗಣೇಶನ ಬಿಡೋದನ್ನ. ಸೊ ಅದಕ್ಕೆ ನಾನೇ ಏನು ಮಾಡ್ತೀನಿ, ಗಣೇಶನ ಬಿಟ್ಟಿದ್ದು ಅದೇ ಈಗ ಕರೆಕ್ಟ್ ಇಲ್ಲಿಂದಲೇ ನಾವು ಬೇಜಾರಾಗಿದ್ದು, ಒಳಗಡೆ ಬಿಡಲಿಲ್ಲ ನಮಗೆ. ಸೊ ಅವಾಗ ಯಾವುದೋ ಬೇರೆಯವ್ರದ್ದು ಯಾವುದೋ ಯೂಟ್ಯೂಬಲ್ಲೇ ವೀಡಿಯೋ ಎತ್ಬಿಟ್ಟು ಗಣೇಶನ ಬಿಡ್ತಾ ಇರೋದನ್ನು ಹಾಕಿದ್ದೀನಿ ಅಷ್ಟೇ, ಮಿಸ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದು ನನ್ನ ಫಸ್ಟು ಗಣೇಶಂದು ವೀಡಿಯೋ ವಾಚಿಂಗ್ ಅಂತ ಹಾಕಿ ಬಿಡ್ತೀನಿ. ಸೊ ಇದಕ್ಕೆ ನಿಮ್ಮ ಸಪೋರ್ಟ್ ಯಾವ ರೇಂಜಲ್ಲಿ ಬಂತು ಅಂದರೆ ನನಗೆ ಇದು 32K ವ್ಯೂಸ್ ಬರುತ್ತೆ. ಸೊ ಈಗಲೂ ಅಷ್ಟೇ ನೋಡಿರೋದಲ್ಲ ನನ್ನ ನಾರ್ಮಲ್ ಡೈಲಿ ವ್ಲಾಗ್ಸು. ಸೊ ಇಲ್ಲ, ನಾನು ಗಣೇಶಂದು ಅಂತ ಮಾಡಿದ್ರೆ ಆ ರೇಂಜಲ್ಲಿ ಸಪೋರ್ಟ್ ಮಾಡ್ತೀರಾ, ಅಷ್ಟು ಇಷ್ಟಪಡ್ತೀರಾ, ಅಷ್ಟು ಖುಷಿ ಪಡ್ತೀರಾ. ಸಿಕ್ತಾಗಲೂ ಹೇಳ್ತಾ ಇರ್ತೀರಾ ಬ್ರೋ ತುಂಬ ಚೆನ್ನಾಗಿ ಮಾಡ್ತೀರಾ ಬ್ರೋ, ನಮಗೂ ಗೊತ್ತಾಗುತ್ತೆ ಹೆಂಗೆ ಕೂಡಿಸ್ಬೇಕೇನೋ ಅಂತ, ಯಾವ ಥರ ಏನೇನು ಅಂತ. ಅಂದರೆ ಗೈಸ್ ನಾವೆಲ್ಲ ಜರ್ನಿನ ನೋಡ್ಕೊಂಬಂದಿರೋರು, 0ಇಂದ ಸ್ಟಾರ್ಟ್ ಮಾಡ್ಕೊಂಡು ಬಂದಿರೋದು, ಯಾವ ಟೈಮಲ್ಲಿ ಎಷ್ಟೆಷ್ಟು ಇದಾಗಿತ್ತು ಅಂತ. ಅಂದರೆ ತುಂಬ ಕಷ್ಟದಿಂದ ನಾವು ಗಣೇಶನ ಕೂರ್ಸ್ಕೊಂಬಂದಿರೋದು ಗೈಸ್. ಆ ಥರ ನಾವು ನೋಡ್ರಿ, ಈಗ ಯಾರೋ ದುಡ್ಡು ಕೊಟ್ಟು ದುಡ್ಡಿರೋರು ಕೂರ್ಸೋದು ಅದು ಬೇರೆ ಲೆಕ್ಕಾಚಾರ. ದುಡ್ಡಿರೋರಿಗೇನು ದುಡ್ಡು ಆರಾಮಾಗಿ ಕೈಗೆ ಸಿಗುತ್ತೆ, ಅವ್ರ ಅಪ್ಪ ಅಮ್ಮ ದುಡ್ಡು ಕೊಡ್ತಾರೆ, ಪಟ್ ಅಂತ ಹೋಗೋದೆಲ್ಲ ಬುಕ್ ಮಾಡಿ ತಂದು ಕೂರ್ಸೋದು ಅದು ಬೇರೆ ಥರ ಲೆಕ್ಕಾಚಾರ. ಏನೂ ಇಲ್ದಿರ ಕಲೆಕ್ಷನ್ಸು ನಮ್ಮ ರೋಡಲ್ಲಿ ಕಲೆಕ್ಷನ್ಸು ಆಗೋಲ್ಲ, ಇರೋದು ಒಂದು 10-15 ಬಿಲ್ಡಿಂಗ್ ಐತೆ ಅಷ್ಟೇ. ಕಲೆಕ್ಷನ್ಸು ಆಗ್ದಿರ ನಾವು ಕೂರಿಸ್ತಿದ್ವಿ ಆ ಟೈಮಲ್ಲಿ ಅಂದರೆ ಎಷ್ಟು ನಾವು ಇದು ಮಾಡಿದ್ದೀವಿ ಯೋಚನೆ ಮಾಡಿರಿ. ಆ ಥರ ಏನೋ ಮೈಂಡ್ಸೆಟ್ ಇಟ್ಕೊಂಡು ಅಲ್ಲೇನೋ ಬೇರೆ ಮಕ್ಕರಾದಾಗ ಎಷ್ಟು ಬೇಜಾರಾಗೋದು ಎಲ್ಲ ತುಂಬ ಹರ್ಟಾಗ್ಬಿಟ್ಟಿದೆ ತುಂಬ ಬೇಜಾರಾಗ್ಬಿಟ್ಟಿತ್ತು ನಮ್ಗೆ. ಒಂಥರ 7ನೇ ವರ್ಷ ಒಂಥರ ಹೆಂಗಾಗಿತ್ತು ಅಂದರೆ ಯಾರೇ ನೋಡಿದವರು ಅಷ್ಟೇ ನಮಗೆ 7ನೇ ವರ್ಷ ಗಂಟೆ ಚಿಕ್ಕ ಹುಡುಗರು ಏನೋ ಕೂರಿಸ್ತಾರೆ ಬಿಡು, ಮಕ್ಕಳು ಏನೋ ಕೂರಿಸ್ತಾರೆ ಬಿಡು, ಏನೋ ಮಾಡ್ತಾರೆ ಬಿಡು, ಈ ಥರ ಇದ್ದಿದ್ದು. ಅದಾಗಿ ಆ ಅಟ್ಟಕ್ಕೆ ನಾವೇನು ಮಾಡಿದೆ ಅಂದರೆ 8ನೇ ವರ್ಷಕ್ಕೆ ಕಂಪ್ಲೀಟಾಗಿ ಪ್ಲ್ಯಾನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಅಲ್ಲಿ ಗಂಟ ಪ್ಲ್ಯಾನ್ ಅನ್ನೋದು ಇರಲಿಲ್ಲ, ಒಂದು ಕರೆಕ್ಟ್ ವೇ. ಅವಾಗ ನಾನು ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ, ಎಡ್ಡೆಡ್ ನನ್ನ ಮಕ್ಕಳು ಥರ ಮಾಡಿದ್ರೆ ಎಡ್ಡೆಡ್ ಕೆಲಸಗಳು ಮಾಡ್ಕೊತೀವಿ. ಫಸ್ಟ್ ನಾವು ಕಂಪ್ಲೀಟಾಗಿ ಪ್ಲ್ಯಾನ್ ಮಾಡಬೇಕು. ಪ್ಲ್ಯಾನ್ ಮಾಡೋದು ಅಂದರೆ ಪ್ಲ್ಯಾನ್ಗಿಂತ ಹೆಚ್ಚಾಗಿ ನಾವು ಪಿನ್ ಟು ಪಿನ್ನು ನಾವೇ ಇಳಿದು ಹೋಗಬೇಕು. ಬೇರೆಯವ್ನಿಗೆ ಯಾರಿಗೋ ಅಣ್ಣ ನೀನು ಗಣೇಶ ಕೊಂಡ್ಸು ಅಂತ ಹೇಳ್ಬಿಟ್ಟು ನಮ್ಮ ಮೈಂಡಲ್ಲಿ 3 ಅಡಿ ಗಣೇಶ ಇರುತ್ತೆ, ಅವನ ಮೈಂಡಲ್ಲಿ 1 ಅಡಿ ಗಣೇಶ ಇರುತ್ತೆ. ಅರ್ಧ ಇದೆ ಗೈಸ್, ಇದನ್ನೇ ನಿಮ್ಗೆ ಹೇಳಕ್ಕೆ ಬರ್ತಾ ಇರೋದು. ಸೊ ಈ ಥರ ಹೇಳೋ ಬದಲು ನಾವೇ ಹೋಗೋಣ, ಅಣ್ಣ ಗಣೇಶಕ್ಕೆ ಸ್ಪಾನ್ಸ್ ಮಾಡಿರಿ, ಕಾಸು ಕೊಡ್ರಿ, ನಾವು ಗಣೇಶ ತತ್ತೀವಿ ಅಷ್ಟೇ. ಅವಾಗ ನಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ತರ್ಬೋದು. ಹಿಂಗೆ ಆ ಥರ ಯೋಚನೆ ಮಾಡಿ ಆಮೇಲೆ ಏನು ಮಾಡಿದ್ವಿ, ಸ್ಪಾನ್ಸರ್ಸ್ಗಳ ಥರ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಪಿನ್ ಟು ಪಿನ್ನು ಎಲ್ಲ ಒಂದು ಲಿಸ್ಟ್ ತೊಗೊಂಡು ಏನೇನು ಬೇಕು ಏನೇನು ಬೇಡ. ಸ್ಟೇಜು ಓಕೆ, ಅವನೇನಿದೆ ನಮಗೆ ಲಾಸ್ಟ್ ಟೈಮು ಸ್ಟೇಜು ನಮಗೆ ಬೇಗ ಬುಕ್ ಆಗಿಬಿಡುತ್ತಪ್ಪ, ಬೇಗ ಬರ್ರಿ, 2 ತಿಂಗಳು ಮುಂಚೆನೇ ಹೋಗ್ಬಿಟ್ಟಿದ್ವಿ 8ನೇ ವರ್ಷ ಸ್ಟೇಜ್ ಬುಕ್ ಮಾಡಿದ್ವಿ. ಸೊ ಅದನ್ನು ತೋರಿಸ್ಬಿಡ್ತೀನಿ ನಾನು 8ನೇ ವರ್ಷದ ಏನಾಯಿತು ಅಂತ. ಗೈಸ್ ಇದು ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತೀನಿ. ಸೊ ಪಾರ್ಟ್ 2 ಕಂಟಿನ್ಯೂ ಆಗುತ್ತೆ. ಸೊ 8ನೇ ವರ್ಷ ಯಾವ ಥರ ಮಾಡಿದ್ವಿ ಅಂತ ಈಗ ಪಾರ್ಟ್ 2ಅಲ್ಲಿ ಬರುತ್ತೆ. ಸೊ ಈ ವ್ಲಾಗ್ ಏನಾದ್ರು ನಿಮ್ಗೆ ಇಷ್ಟ ಆಗಿದ್ರೆ ಈ ವ್ಲಾಗ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಈಗ ನೆಕ್ಸ್ಟು ಪಾರ್ಟ್ 2 ಬರುತ್ತೆ. ಸೊ ಪಾರ್ಟ್ 2 ವೆಯ್ಟ್ ಮಾಡಿ. ಸೊ ಇನ್ ಕೇಸ್ ಪಾರ್ಟ್ 2 ಅಪ್ಲೋಡ್ ಆಗಿದ್ರೆ ಹೋಗಿ ಪಾರ್ಟ್ 2 ಕೂಡ ನೋಡಿ.